Hi friends, Nanu Maltesh. In this video, I am going to discuss about SSLC or 10th Standard Passing Package March-April 2020. Our target 40 marks, SET-2 worksheet in mathematics subject. Dear friends, in the first video of Passing Package, ಅದರಲ್ಲಿ ಕಂಪಲ್ಸರಿ ಕ್ವಶನ್ಸ್ಗಳು ಏನೇನು ಬರ್ತಿತ್ತು ಎಕ್ಸಾಮಿನೇಷನಲ್ಲಿ, ಆ ಕಂಪಲ್ಸರಿ ಕ್ವಶನ್ಸ್ಗಳನ್ನೇ ಫ್ರೇಮ್ ಮಾಡಲಾಗಿತ್ತು. ಅಂತಂದ್ರೆ ಡೆಫಿನೆಟ್ ಆಗಿ ಅದೇ ಕ್ವಶನ್ಸ್ಗಳನ್ನು ಓದ್ಕೊಂಡ್ರೆ ಡೆಫಿನೆಟ್ ಆಗಿ 40 ಮಾರ್ಕನ್ನು ತಗೋಬೋದಾಗಿತ್ತು ಅಂತಕ್ಕಂಥದ್ದು ನೋಡಿ. ಹಾಗಾಗಿ ಆ ಸೆಟ್ 1 ಅಂತಕ್ಕಂಥದ್ದು ಮೋರ್ ಸಿಗ್ನಿಫಿಕೆಂಟ್ ದ್ಯಾನ್ ಸೆಟ್ 2 ಅಂತಕ್ಕಂಥದ್ದು. ಅಂದರೆ ನಮಗೆ 40 ಮಾರ್ಕ್ಸ್ ಸಾಕು ಅನ್ನುವಂಥವ್ರು ಆ ಸೆಟ್ 1 ಕ್ವಶನ್ ಪೇಪರನ್ನು ಅಲ್ಲಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಅವು ಬಿಟ್ಟು ಬೇರೆ ಏನು ಕ್ವಶನ್ಸ್ಗಳು ಓದೋದೇ ಬೇಡ, ಅವುಗಳನ್ನು ಓದ್ಕೊಂಡ್ಬಿಟ್ರೆ definitely you get 40 marks. But from this paper of SET-2 question paper, that is passing package, ಇಲ್ಲಿ ಕ್ವಶನ್ಸ್ಗಳನ್ನ ಯಾವ ರೀತಿ ಫ್ರೇಮ್ ಮಾಡಿದ್ದೀನಿ ಅಂತಂದ್ರೆ ಇವು ಒಂದು ಸ್ಕೋರಿಂಗ್ ಪ್ಯಾಕೇಜ್ಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂತಂದ್ರೆ ಅಪ್ಲೈಡ್ ಕ್ವಶನ್ಸ್ಗಳು ಕೂಡ ಇಲ್ಲಿದೆ, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳನ್ನು ಕೂಡ ಇಲ್ಲಿ ಫ್ರೇಮ್ ಮಾಡಿರೋದ್ರಿಂದ ಇವು ರೇರ್ಲಿ ಅಂದ್ರೆ ಬರ್ಬೋದು ಬರ್ದೇನೂ ಇರ್ಬೋದು ಅಂತಕ್ಕಂಥದ್ದು. ಹಾಗಾಗಿ ಸುಮ್ಮನೆ ಬಟ್ ಒಂದು ವರ್ಕ್ಶೀಟ್ ಆಗಿ ಇವನು ವರ್ಕ್ ಮಾಡಿದ್ರೆ ಸಪೋಸ್ ಬಂದರೆ ಈ ಟೈಪ್ ಯಾವುದಾದ್ರೂ ಕ್ವಶನ್ಸ್ಗಳು ಬಂದರೆ ಈಸಿಯಾಗಿ ನೀವೇನು ಮಾಡ್ತೀರಾ, ಅಲ್ಲಿ ಸೊಲ್ಯೂಷನ್ಗಳನ್ನು ಕಂಡುಹಿಡ್ಕೊಂಡು ಆನ್ಸರ್ಗಳನ್ನು ಬರಿತೀರಿ. ಹಾಗಾಗಿ ದಿಸ್ ಸೆಟ್ 2 ಏನು ವರ್ಕ್ಶೀಟ್ ಇದೆಯಲ್ಲ, ಇಟ್ ಈಸ್ ಮೋರ್ ಸಿಗ್ನಿಫಿಕೆಂಟ್ ಫಾರ್ ಸ್ಕೋರಿಂಗ್ ಪ್ಯಾಕೇಜ್ಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ಅಥವಾ ಒಂದು ಪಾಸಿಂಗ್ ಪ್ಯಾಕೇಜ್ ಏನಿದೆ ವರ್ಕ್ಶೀಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಇಲ್ಲಿ ಈ ಒಂದು ಕ್ವಶನ್ ಪೇಪರನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೇನೆ ಹೊರತು ನಮ್ಮ ಇಂಟೆನ್ಷನ್ನು ಸೊಲ್ಯೂಷನ್ ಕಂಡುಹಿಡಿತಕ್ಕಂಥದ್ದಲ್ಲ. ಹಾಗಾಗಿ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು ಅಂತ ಮೋಸ್ಟ್ ಲೈಕ್ಲಿ ಅಥವಾ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಆಮೇಲೆ ಅಪ್ಲೈಡ್ ಕ್ವಶನ್ಸ್ಗಳನ್ನು ನೀವು ಬಿಡಿಸೋದ್ರಿಂದ ಆ ರೀತಿ ಯಾವುದೇ ಕ್ವಶನ್ಸ್ಗಳು ಆಲ್ಟರ್ನೇಟ್ ಬಂದರೂ ಕೂಡ ಅವುಗಳನ್ನು ಬಿಡಿಸುವಂಥ ಒಂದು ಎಬಿಲಿಟಿಯನ್ನು ಪಡ್ಕೊಳ್ತೀರಿ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ವಿ ಶಾಲ್ ಸ್ಟಾರ್ಟ್. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್. ಇದರಲ್ಲಿ ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, -2, -7, -12 ಎಕ್ಸೆಟ್ರಾ ದ ಕಾಮನ್ ಡಿಫರೆನ್ಸ್ ಈಸ್ -2, 3, -5, 5 ಅಂತ ನೋಡಿ. ಇಲ್ಲಿ ಈ ಏನು 7 ಕ್ವಶನ್ ಪೇಪರ್ಸ್ಗಳನ್ನು ನಾವು ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡತಕ್ಕಂಥ ಕೆಲವು ಸಮ್ ಆಫ್ ದಿ ಪ್ರಾಬ್ಲಮ್ಸ್ ದೇ ಗಿವನ್ ಇನ್ ದೋಸ್ ಕ್ವಶನ್ ಪೇಪರ್ಸ್. ಬೇಸ್ಡ್ ಆನ್ ದ್ಯಾಟ್ ಈ ತರ ಒಂದು ಕ್ವಶನ್ ಬರ್ಬೋದು ಬಹುಶಃ. ಕಾಮನ್ ಡಿಫರೆನ್ಸ್ ಅನ್ನ ಹೇಗೆ ಕಂಡುಹಿಡ್ಕೊಳ್ತೀರಿ? ದಿಸ್ ಒನ್ ಇಸ್ A1, A2, A3, A4 ಅಂತ ನೀವು ಅದನ್ನ ಲೆಟ್ ದ ಟರ್ಮ್ಸ್ ಬಿ A1, A2, A3, A4 ಅಂತ ಬರ್ಕೊಳ್ತೀರಿ. ದ ಕಾಮನ್ ಡಿಫರೆನ್ಸ್ ಅಂತ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಎನಿ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ ಈಸ್ ಸೇಮ್, ದಟ್ ಈಸ್ ಕಾಮನ್ ಡಿಫರೆನ್ಸ್ ಆರ್ ದ ಕಾನ್ಸ್ಟೆಂಟ್. ಅದನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ದೋ A2 minus A1 that is -2 -3 that is -5. -5 ಅಂತ ಅಂದ್ರೆ ನೋಡಿ ಯಾವುದು ಆನ್ಸರು ಸಿ, ಆಪ್ಷನ್ ಸಿ -C ಇಸ್ ದ ರೈಟ್ ಆಪ್ಷನ್ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. In the pair of linear equations x plus y is equal to 8 and 2x minus 3y is equal to 1, the value of x and y are 5 and 3, 3 and 5, 6 and 3, 3 and 6 ಅಂತ ಇದೆ. ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕೂಡ ಸಪೋಸ್ ಸಮ್ ಟೈಮ್ಸ್ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ಇದನ್ನ ಫ್ರೇಮ್ ಮಾಡಿದ್ದೀನಿ. ಇಲ್ಲಿರ್ತಕ್ಕಂಥ 2 ಈಕ್ವೇಶನ್ಸ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆಫ್ 2 ವೇರಿಯಬಲ್ಸ್ ದಟ್ ಈಸ್ ಎಕ್ಸ್ ಅಂಡ್ ವೈ ಏನಿದೆ, ಇವುಗಳಿಗೆ ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿತಕ್ಕಂಥ ಮೆಥಡ್ಸ್ ನಿಮಗೆ ಆಲ್ರೆಡಿ ಡಿಸ್ಕಸ್ಡ್. ಯಾವುದು ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್ ಅಂಡ್ ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂಡ್ ಗ್ರಾಫಿಕಲ್ ಮೆಥಡ್ ಅಂತ ಹೇಳಿ. ಗ್ರಾಫಿಕಲ್ ಮೆಥಡ್ ಅನ್ನ ಎಕ್ಸೆಪ್ಷನ್ ಮಾಡಿದ್ರೆ ದೇರ್ ಆರ್ 3 ಮೆಥಡ್ಸ್ ಟು ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಅದರಲ್ಲಿ ಮೋಸ್ಟ್ ಈಸಿ ಅಂಡ್ ಸೂಟಬಲ್ ಒಂದು ಮೆಥಡ್ ಅಂತ ಅಂದ್ರೆ ನನಗನ್ಸೋದು ಈ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಬಹಳ ಸೂಕ್ತ ಅಂತ ನನಗನ್ಸುತ್ತೆ. ಇಲ್ಲಿ ಏನ್ ಮಾಡ್ಕೊಳ್ತೀರಿ ಅಂತಂದ್ರೆ x is equal to 8 minus y ಅಂತ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ದಿಸ್ ಇನ್ ಯಾವುದು ಇಕ್ವೇಶನ್ ನಂಬರ್ 2 ಇದರಲ್ಲಿ x ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ y ವ್ಯಾಲ್ಯೂ ಏನೋ ಬರುತ್ತೆ. ನಂತರ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ x ವ್ಯಾಲ್ಯೂ ಬರುತ್ತೆ. ದಟ್ ಈಸ್ ಫೈನಲಿ ಯು ಗೆಟ್ ದ ಆನ್ಸರ್, ದಟ್ ಈಸ್ ಆಪ್ಷನ್ ಎ 5 and
3 ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಸೊಲ್ಯೂಷನ್ ಕಂಡುಹಿಡ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ. ಸೊ ನೆಕ್ಸ್ಟ್, ದ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್ ಆರ್ 1 1 2 2 0 0 3 3 ಅಂತ ಇದೆ. ಸೊ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್ ಆರ್ ಅಂತ ಅಂದ್ರೆ, ಇನ್ ದ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ the x and y axis are intersecting with each other. So then at the point of O, that is called as origin ಅಂತ ಹೇಳ್ತೀವಿ. intersecting point ಏನಿದೆ, we call it as origin. So origin ಅಲ್ಲಿ x ನ ಒಂದು ಆಬ್ಸಿಸ್ ಮತ್ತೆ ಆರ್ಡಿನೇಟ್ ಏನಿದೆಯಲ್ಲ ಅವು 0 0 ಆಗಿರುತ್ತೆ. So that is the coordinates of the origin are 0 0. That is option C, 0 0 is the right option ಅಥವಾ right answer ಅಂತ ಇಲ್ಲಿ ಗೊತ್ತಾಗ್ತದೆ. Next, the curved surface area of frustum of a cone is given by, ನೋಡಿ ಡೈರೆಕ್ಟ್ ಫಾರ್ಮುಲಾ ಕ್ವಶನ್ ಇದು. The curved surface area of frustum of a cone is given by pi into r1 plus r2 into L, pi into r1 plus r2 into H, pi into r1 minus r2 into L, pi into r1 minus r2 into H ಅಂತ ಇದೆ. ಸೊ ಡೈರೆಕ್ಟ್ ಫಾರ್ಮುಲಾ ಇದೆ, ಇದೇನು ಕೂಡ ಯಾವುದೇ ಸ್ಟೆಪ್ಸ್ ಅದು ಇದೇನು ಕೇಳೋದಿಲ್ಲ. ಸೊ ಇದೆಲ್ಲ ಗೊತ್ತಿದೆ ಫಾರ್ಮುಲಾ, ನಿಮಗೆ ಗೊತ್ತಿದೆ. ಯಾವುದಪ್ಪ ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಫ್ರಸ್ಟಮ್ ಅಂತ ಅಂದ್ರೆ ದಟ್ ಈಸ್ ಆಪ್ಷನ್ ಎ. ಸೊ ಪೈ ಇಂಟು r1 ಪ್ಲಸ್ r2 ಇಂಟು ಎಲ್ ಅಂತ ಗೊತ್ತಿದೆ ನಿಮಗೆ. ಸೊ ಇದನ್ನ ಬರೀಬೇಕಾಗ್ತದೆ. Faces of a cubical die numbered from 1 to 6 is rolled once. The probability of getting an even number on the top face is 3 by 6 and 1 by 6, 2 by 6, 4 by 6 ಅಂತ ಇದೆ. ಸೊ ಇಲ್ಲಿ ಒಂದು ಕ್ಯೂಬಿಕಲ್ ಡೈ ಅದರ ಮೇಲೆ 1 to 6 ಅದನ್ನ ನಂಬರ್ಸ್ ಬರೆದಿರ್ತಾರೆ. ರೋಲ್ಡ್ ಒನ್ಸ್, ಅದನ್ನ ಒಂದು ಬಾರಿ ಅದನ್ನ ರೋಲ್ ಮಾಡಿದಾಗ, ಸೊ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ದಟ್ ಈಸ್ ಎಸ್ ಅಂತ ಕರೆದ್ರೆ ಫಸ್ಟ್ 1 2 3 4 5 6 ಅಂತ. ಸೊ ನಂಬರ್ ಆಫ್ ಎಸ್ ಅಂತ ಕರೆದ್ರೆ 6 ಆಗ್ಬಿಡುತ್ತೆ. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ ಈವನ್ ನಂಬರ್ ಅಂತಂದ್ರೆ ಫ್ರಮ್ 1 to 6 ಯು ಐಡೆಂಟಿಫೈ ದ ಈವನ್ ನಂಬರ್ಸ್ ಫ್ರಮ್ 1 to 6. ದಟ್ ಈಸ್ 2 4 6. 2 4 6 ಅಂತಂದ್ರೆ ದಟ್ ಈಸ್ ಲೆಟ್ ದ ಇವೆಂಟ್ ಆಫ್ ಗೆಟಿಂಗ್ ಈವನ್ ನಂಬರ್ ಬಿ ಎ ಅಂತ ಅಂದ್ಕೊಂಡ್ರೆ, ಸೊ ಎನ್ ಆಫ್ ಎ ಇಸ್ ಇಕ್ವಲ್ ಟು 3 ಆಗ್ಬಿಡುತ್ತೆ. ಸೊ ಯು ನೋ ದ ಫಾರ್ಮುಲಾ ಟು ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಅನ್ ಎನಿ ಇವೆಂಟ್. ಫಾರ್ ಎಕ್ಸಾಂಪಲ್ ಎ ಇವೆಂಟ್ ಆಯ್ತು ಅಂತಂದ್ರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತ. ಸೊ 3 by 6 ಏನೋ ಬರುತ್ತೆ ಅದು. ಸೊ ಹಾಗಾಗಿ ಆಪ್ಷನ್ ಎ 3 by 6 ಇಸ್ ದ ರೈಟ್ ಆಪ್ಷನ್ ಅಂತ ಇಲ್ಲಿ ಕರೆಯೋದಕ್ಕೆ ಇಷ್ಟಪಡ್ತೇನೆ. ಸೊ ಇಲ್ಲಿ ನೋಡಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ, ನೋಡಿ ನೀವು ಇದನ್ನ 2 ಮಾರ್ಕ್ ಕೇಳಿದಾಗ ಇದನ್ನ ಸಿಂಪ್ಲಿಫೈ ಮಾಡಿ 1 by 3 1s 3 2s 1 by 2 ಅಂತ ಬರೀತೀರಿ. ಬಟ್ ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಇಲ್ಲಿ ನಮಗೆ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಏನು 3 by 6 ಇಲ್ಲಿ ನೀವು ಬರಿಬೇಕಾಗುತ್ತೆ. In the figure, the length of the tangent CD, if AP is equal to 3 cm and PC is equal to 8 cm. Here, they given one figure or diagram ಕೊಟ್ಟಿದ್ದಾರೆ. So this problem come under the circle chapter. ಸೊ ಇಲ್ಲಿ ಸರ್ಕಲ್ ಚಾಪ್ಟರ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ, when tangents drawn to a circle from an external point P or any point or equal ಅಂತ ಅದನ್ನ ಒಂದು ಥಿಯರಮ್ ಅಲ್ಲಿ ಪ್ರೂವ್ ಮಾಡಿದಿರಿ. ಸೊ ಹಾಗಾಗಿ ಸೊ ಇಲ್ಲಿ ಇದನ್ನ ನೀವು P ಅನ್ನ P is the point outside the circle with the center O. ಇದ್ರ ಮೂಲಕ ಸೊ ವಿ ಡ್ರಾ 2 ಟ್ಯಾಂಜೆಂಟ್ಸ್, ಯಾವುದು ಎ ಪಿ ಅಂಡ್ ಪಿ ಬಿ. ಸೊ ಅಕಾರ್ಡಿಂಗ್ ಟು ಥಿಯರಮ್ ಏನಾಗ್ತವೆ, ಎ ಪಿ ಇಸ್ ಈಕ್ವಲ್ ಟು ಪಿ ಬಿ ಅಂದ್ರೆ ಆ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ಅಂತ ಗೊತ್ತಾಗುತ್ತೆ ನಮಗೆ. ಇಲ್ಲಿ ಒಂದು ಲೆಂತ್ ಏನ್ ಕೊಟ್ಟಿದ್ದಾರೆ, ಎ ಪಿ ಇಸ್ ಈಕ್ವಲ್ ಟು 3 cm ಅಂತ ಕೊಟ್ಟಿದ್ದಾರೆ. ಸೊ ಎ ಪಿ ಇಸ್ ಈಕ್ವಲ್ ಟು 3 cm ಅಂತಂದ್ರೆ ಆಟೋಮೆಟಿಕಲಿ ಪಿ ಬಿ ಇಸ್ ಆಲ್ಸೋ ಈಕ್ವಲ್ ಟು 3 cm ಬಿಕಾಸ್ ದ ಟ್ಯಾಂಜೆಂಟ್ಸ್ ಆರ್ ಈಕ್ವಲ್ ವೆನ್ ಡ್ರಾನ್ to the circle from an external point, any external point. ಸೊ ಅವಾಗ ಇದು 3 ಇದ್ರೆ ಇದು 3 ಆಗೋಗ್ಬಿಡುತ್ತೆ. ಇದು ಯಾವುದು ಪಿ ಬಿ ಇಸ್ ಈಕ್ವಲ್ ಟು 3 ಆಗುತ್ತೆ. ವಾಟ್ ಅಬೌಟ್ ಪಿ ಸಿ ಅಂತಂದ್ರೆ ಪಿ ಸಿ ಇಸ್ ಗಿವನ್, ದಟ್ ಈಸ್ ಪಿ ಸಿ ಇಸ್ ಈಕ್ವಲ್ ಟು 8 cm. ಸೊ ಫ್ರಮ್ ದಟ್ ಪಿ ಬಿ ಇಸ್ ಈಕ್ವಲ್ ಟು 3 cm means 8 minus 3 is equal to 5, that is BC is equal to 5. So BC is equal to 5 means CD is also equal to 5 cm because the tangents CD and CB are the tangents drawn from external point C to the circle with center O. ಸೊ ಅವಾಗ ಇವೆರಡು
ಟ್ಯಾಂಜೆಂಟ್ಸ್ಗಳು ಈಕ್ವಲ್ ಆಗ್ತವೆ ಅಂತ ಅಂದಾಗ ಇದು ದಿಸ್ ಈಸ್ ಆಲ್ಸೋ 5 ಅಂತಂದ್ರೆ ಇದು ಕೂಡ 5 ಆಗ್ಬಿಡುತ್ತೆ. ದಟ್ ಈಸ್ ಆಪ್ಷನ್ ಬಿ 5 ಸೆಂಟಿಮೀಟರ್ ಇಸ್ ದ ರೈಟ್ ಆಪ್ಷನ್ ಅಂತ ನಾವಿಲ್ಲಿ ಹೇಳ್ತೀವಿ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಇಲ್ಲಿಗೆ ನೋಡಿ, ಇಷ್ಟು ಕ್ವಶನ್ಸ್ಗಳನ್ನ MCQ ನಲ್ಲಿ ಫ್ರೇಮ್ ಮಾಡಿದ್ರು. ಅಂದ್ರೆ ಮೋಸ್ಟ್ ಲೈಕ್ಲಿ ಮತ್ತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇನ್ ಯುವರ್ ಎಕ್ಸಾಮಿನೇಷನ್ ಅಂತ 2020 ಮಾರ್ಚ್ ಅಲ್ಲಿ ಬರ್ಬೋದೇನೋ ಅನ್ನೋ ಒಂದು ಇದರಲ್ಲಿ. ಸೊ ನಂತರ ಇಲ್ಲಿ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಕೂಡ 1 ಮಾರ್ಕ್ ಟೈಪ್ ಕೂಡ ಕೆಲವು ಕ್ವಶನ್ಸ್ಗಳನ್ನು ಫ್ರೇಮ್ ಮಾಡಿದ್ದೀನಿ. ಸೊ ಎಕ್ಸ್ಪ್ರೆಸ್ 230 ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಇದು ಕೂಡ ಕೇಳ್ಬೋದು. ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇನ್ 7 ಕ್ವಶನ್ ಪೇಪರ್ಸ್ ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ಸ್ಕೋರಿಂಗ್ ಪ್ಯಾಕೇಜ್. ಸೊ ಅದರಲ್ಲಿ 230 ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಕೇಳಿದ್ರೆ ವೆರಿ ಸಿಂಪಲ್, ನೀವೇನ್ ಮಾಡ್ತೀರಾ? ಸೊ 230ನ ಒಂದು ಸ್ಮಾಲ್ ನಂಬರ್ ಯಾವಿಲ್ಲಿ 1th ಪ್ಲೇಸ್ ಅಲ್ಲಿ 0 ಇರೋದ್ರಿಂದ ಇಟ್ ಈಸ್ ಡಿವೈಡ್ಸ್ ಬೈ ಎಷ್ಟು 2 ಇಂದ. ಸೊ 2 ಇಂದ ಎಷ್ಟು 2115 ಅಂದ್ರೆ 115 2s ಹೋಗುತ್ತೆ. ನಂತರ 5 ಇಂದ 523s 115 ಅಂತ. ಸೊ ಇಲ್ಲಿ ಪ್ರಾಡಕ್ಟ್ ಅದನ್ನ ಸುಮ್ಮನೆ ಏನ್ ಮಾಡ್ತೀರಿ, ಫ್ಯಾಕ್ಟರ್ಸ್ ಕಂಡಿಡ್ಕೊಳ್ತೀರಿ ಅಷ್ಟೇ. ಅದನ್ನ ಕಂಡಿಡ್ಕೊಳ್ತಂಗ ಮೆಥಡ್ ಗೊತ್ತಿದೆ, ಅದನ್ನ ಫ್ರೀ ಚಾರ್ಟ್ ಅಥವಾ ಟ್ರೀ ಚಾರ್ಟ್ ಅಂತಾನು ಕೂಡ ಹೇಳ್ತೀವಿ. ಅದನ್ನ ಆ ಪ್ರಕಾರ ಮಾಡ್ಕೊಂಡ್ರು ಕೂಡ ಏನ್ ಬರುತ್ತೆ, ಇದು 2 × 5 × 23 ಏನೋ ಬರುತ್ತೆ. ಇದನ್ನ ಇಷ್ಟು ಮಾಡಿದ್ರೆ 1 ಮಾರ್ಕ್ ಬಂದ್ಬಿಡುತ್ತೆ. ಈ ತರದ ಕೆಲವು ಪ್ರಾಬ್ಲಮ್ಸ್ ಗಳನ್ನ ವರ್ಕೌಟ್ ಮಾಡಿ, ಬೇರೆ ಬೇರೆ ಪ್ರಾಬ್ಲಮ್ಗಳನ್ನ. ಫೈಂಡ್ ದ ನಂಬರ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಫ್ರಮ್ ದ ಗ್ರಾಫ್ ಗಿವನ್. ಸೊ ನೋಡಿ, ಇದು ಕೂಡ ಕೆಲವು ಕ್ವಶನ್ ಪೇಪರ್ಗಳು ರಿಪೀಟ್ ಆಗಿದೆ. ಈ ತರದ್ದು ಇದೆ ಅಂತ ಅನ್ಕೋಬಾರ್ದು ಅದನ್ನು ಕೂಡ. ಸೊ ಈ ಟೈಪ್ ಒಂದು ಕ್ವಶನ್ ಇದ್ದಾಗ ಏನ್ ಮಾಡ್ತೀರಿ, ಫೈಂಡ್ ದ ಪಾಲಿನಾಮಿಯಲ್ಸ್ ಚಾಪ್ಟರ್ ಬರ್ತಕ್ಕಂಥ ಒಂದು ಕ್ವಶನ್ ಇದು. ಫೈಂಡ್ ದ ನಂಬರ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಫ್ರಮ್ ದ ಗ್ರಾಫ್ ಗಿವನ್. ಇಲ್ಲಿ ಒಂದು ಗ್ರಾಫ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಪಿ ಆಫ್ ಎಕ್ಸ್ ನ ಒಂದು ಗ್ರಾಫ್ ಜಸ್ಟ್ ಇಟ್ ಕಮ್ಸ್ ಆಸ್ ಎ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಬಂದಿರೋದ್ರಿಂದ ನೋಡಿ, ಇದೇನು ನಮಗೆ ವಾಟ್ ಈಸ್ ದ ಕಂಡೀಷನ್ ಹೌ ಟು ಫೈಂಡ್ ದ ನಂಬರ್ ಆಫ್ ಜೀರೋಸ್ ಇನ್ ದ ಗ್ರಾಫ್ ಗಿವನ್ ಅಂತ ಅಂದ್ರೆ, ಸೊ ದ ಗ್ರಾಫ್ ವಿಚ್ ಈಸ್ ಇಂಟರ್ಸೆಕ್ಟ್ ದ ಎಕ್ಸ್ ಆಕ್ಸಿಸ್ ಇನ್ ಹೌ ಮೆನಿ ನಂಬರ್ ಆಫ್ ಪಾಯಿಂಟ್ಸ್, ಎಷ್ಟು ಪಾಯಿಂಟ್ಸ್ಗಳಲ್ಲಿ ಅದು ಎಕ್ಸ್ ಆಕ್ಸಿಸ್ ಅನ್ನ ಇಂಟರ್ಸೆಕ್ಟ್ ಮಾಡಿರುತ್ತೆ. ಹೌ ಮೆನಿ ಟೈಮ್ಸ್ ಇಟ್ ಕಟ್ಸ್ ದ cuts or intersect the x axis. ಅದನ್ನ ವಿ ಸೆಡ್ ಆಸ್ ಎ ನಂಬರ್ ಆಫ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂತ ನಾವು ಹೇಳಿದೀವಿ, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇದನ್ನ. ಸೊ ಹಾಗಾಗಿ ಅದರ ಒಂದು ನಂಬರ್ ಆಫ್ ಜೀರೋಸ್ ಏನಾಗುತ್ತೆ, ಶುಡ್ ಬಿ ಈಕ್ವಲ್ ಟು 0 ಆಗಿರುತ್ತೆ. ರೈಟ್ ದ ಫಾರ್ಮುಲಾ ಯೂಸ್ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಫಿಯರ್. ನೋಡಿ, ಇದರಲ್ಲಿ ಏನು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಫಾರ್ಮುಲಾಗಳಿದೆಯಲ್ಲ, ಸೊ ಅದರಲ್ಲಿ ಸುಮಾರು ಒಂದು 15 to 16, 17 ಫಾರ್ಮುಲಾ ಏನಿದೆ. ಸೊ ಅವುಗಳನ್ನ ಯು ಶುಡ್ ಬೈ ಹಾರ್ಟ್, ಅಂದರೆ ರಿಮೆಂಬರ್, ಅದನ್ನ ರಿಮೈಂಡ್ ಮಾಡ್ಕೋಬೇಕು, ಇಟ್ಕೋಬೇಕು. ವೆನ್ ಎವರ್ ಯು ಸ್ಪೆಲ್ ಔಟ್ ಅವುಗಳನ್ನ ಏನ್ ಮಾಡ್ಬೇಕಾಗತ್ತೆ, ಮತ್ತೆ ರಿಮೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅದರಲ್ಲಿ ಇದನ್ನ ಜಾಸ್ತಿ ಕೇಳಿದಾರೆ ಆ ಒಂದು ಏನು ಕ್ವಶನ್ ಪೇಪರ್ಗಳಲ್ಲಿ. ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಅಂತ ಅಂದ್ರೆ ಇದರಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಸರ್ಫೇಸ್ ಏರಿಯಾಸ್. ಒಂದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆರ್ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ, ಇನ್ನೊಂದು ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಬಟ್ ರಿಗಾರ್ಡಿಂಗ್ ಸ್ಪಿಯರ್ಗೆ ಟೋಟಲ್ ಸರ್ಫೇಸು ಕರ್ವ್ಡ್ ಸರ್ಫೇಸು ಬೋತ್ ಆರ್ ಸೇಮ್. ಸೊ ಹಾಗಾಗಿ ಫಾರ್ಮುಲಾ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಸ್ಪಿಯರ್ ಅಂತ ಕೇಳಿದ್ರೆ ಎ ಇಸ್ ಈಕ್ವಲ್ ಟು 4πr² ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿತೀವಿ ನೋಡಿ. ಸೊ ಇನ್ನು ಥರ್ಡ್ ಮೈನ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 2 ಮಾರ್ಕ್ ಬಂತು ಅಂದ್ರೆ, in triangle ABC D parallel to BC if AD is equal to 5 cm, BD is equal to 7 cm and AC is equal to 18 cm, find the length of A ಅಂತ ಹೇಳಿ ಇಲ್ಲೊಂದು ಫಿಗರ್ ಅನ್ನ ಕೊಟ್ಟಿದ್ದಾರೆ. ಒಂದು ABC is the diagram, DE is the line segment which is parallel to BC. So according to given, ಸೊ ಇಲ್ಲಿ ಡಿ ಪ್ಯಾರಲಲ್ ಟು BC ಅಂತ ಅವರೇ ಕೊಟ್ಟಿದ್ದಾರೆ. ಇದಕ್ಕೆ ಮತ್ತೆ AC is equal to 18 cm ಅಂತ, AD is equal to 5 cm and BD is equal to 7 cm ಅಂತ ಕೊಟ್ಟು ಫೈಂಡ್ ದ ಲೆಂತ್ ಆಫ್ AE. ಈ ಲೆಂತ್ ಆಫ್ AE ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. AC ಲೆಂತ್ ಅನ್ನ ಕೊಟ್ಟಿದ್ದಾರೆ 18 cm ಅಂತ. ಹೌ ಟು ಫೈಂಡ್ ಅಂತ ಅಂದ್ರೆ, ಲೆಟ್ ಯು ಟೇಕ್ AE ಲೆಂತ್ ಆಸ್ X ಅಂತ ತಗೊಂಡ್ರೆ CE ಲೆಂತ್ ಎಷ್ಟಾಗುತ್ತೆ, 18 - X ಆಗುತ್ತೆ. ಸೊ ಇದನ್ನ ಥೇಲ್ಸ್ ಅಥವಾ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಏನಿದೆಯಲ್ಲ, ಸೊ ಅದ್ರ ಪ್ರಕಾರ ಕಂಡುಹಿಡಿಯೋದು ಹೇಗೆ ಅಂದ್ರೆ AD by BD is equal to AE by CE.
ಆ ಪ್ರಕಾರ ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಇದು 18 - x ಆಗುತ್ತೆ. ಅವಾಗ ನಿಮಗೆ ಇದನ್ನು ಎ ಇ ಅನ್ನೋದನ್ನು ಎಕ್ಸ್ ಅಂತ ಇಟ್ಕೊಂಡಿರ್ತಾರಲ್ಲ, ಲೆಂತ್ ಆಫ್ ಎ ಇ ಬಿ ಎಕ್ಸ್ ಅಂತ ಇಟ್ಕೊಂಡಿರ್ತೀರಿ. ಸೊ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು ಅಂದ್ರೆ ಇದು ಗೊತ್ತಾಗ್ಬಿಡುತ್ತೆ. ಸೊ ಅಥವಾ ಕಾನ್ವರ್ಸ್ ಆಫ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಆರ್ ಥೇಲ್ಸ್ ಥಿಯರಮ್ ತಗೊಂಡ್ರು ಕೂಡ ಇದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಹೇಗೆ ಎ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ ನೋಡಿ, ಅದನ್ನು ಕಾನ್ವರ್ಸ್ ತಗೊಂಡು ಕೂಡ ಮಾಡ್ಬೋದು. ಸೊ ಇದು ನಿಮಗೆ ಯಾವುದು ವಿಚ್ ಒನ್ ಅಪಿಯರ್ ಟು ಬಿ ಸೂಟಬಲ್, ಸೊ ಅದನ್ನ ನಿಮಗೆ ನಿಮ್ಮ ಮನಸ್ಸಲ್ಲಿ ತಿಳ್ಕೊಂಡು ಮಾಡ್ಬೋದು. ಈ ಥರದ್ದು ಒಂದು ಕ್ವಶನ್ಸ್ ಇರುತ್ತೆ ಥೇಲ್ಸ್ ಮೇಲೆ. ಮತ್ತೆ ಸಿಮಿಲಾರಿಟಿ ಕ್ರೈಟೀರಿಯನ್, ಸೊ ಸಿಮಿಲಾರಿಟಿ ಕ್ರೈಟೀರಿಯನ್ ಮೇಲೂ ಕೂಡ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಥರದ ಒಂದು ಆಲ್ಟರ್ನೇಟ್ ಅದನ್ನು ನಾನು ಇಲ್ಲಿ ತೋರಿಸಿಲ್ಲ ಅಷ್ಟೇ. ಸೊ ತುಂಬಾ ಜಾಸ್ತಿ ಆಗುತ್ತೆ ಅಂತೇಳಿ, ಹಾಗಾಗಿ ಇದನ್ನು ಥೇಲ್ಸ್ ಮೇಲೆ ಒಂದು ಡೆಫಿನೆಟ್ ಕಾನ್ವರ್ಸ್ ಇರ್ಬೋದು ಅಥವಾ ಥೇಲ್ಸ್ ಡೈರೆಕ್ಟ್ ಏನು ಥಿಯರಮ್ ಇರ್ಬೋದು, ಅವುಗಳ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ. 2 ಮಾರ್ಕ್ಗೆ ಈಸಿಯಾಗಿರ್ತದೆ. ಜಸ್ಟ್ ಬೈ ಕ್ಯಾಲ್ಕುಲೇಷನ್ ಯು ಗೆಟ್ ದ ಆನ್ಸರ್. Find the area of a triangle whose vertices are -5, 7, -4, -5 and -1, -6. ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತಂದ್ರೆ ಇದು ಅದರಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಾಬ್ಲಮ್. ಸೊ ವರ್ಟಿಸಿಸ್ ಕೊಟ್ಟಿದ್ದಾರೆ. ಸಪೋಸ್ ಲೆಟ್ ದ ಟ್ರಯಾಂಗಲ್ ಬಿ ಎ ಬಿ ಸಿ ಅಂದ್ಕೊಂಡ್ರೆ ಇದನ್ನ ವರ್ಟೆಕ್ಸ್ ಎ ದ ಕೋಆರ್ಡಿನೇಟ್ಸ್, ವರ್ಟೆಕ್ಸ್ ಬಿ ದ ಕೋಆರ್ಡಿನೇಟ್ಸ್ ಅಂಡ್ ವರ್ಟೆಕ್ಸ್ ಸಿ ದ ಅಂತ ಅಂದ್ಕೊಂಡ್ರೆ, ಸೊ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್. ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಇದೆಯಲ್ಲ, ಹಾಫ್ ಇಂಟು ಇನ್ನು ಮುಂದೆ ನೆಕ್ಸ್ಟ್ ಬರ್ತದೆ, ಅದು ಗೊತ್ತಿರುತ್ತೆ ನಿಮಗೆ. ಸೊ ಅದರಲ್ಲಿ ಇದನ್ನು x1 y1 x2 y2 ಅಂಡ್ x3 y3 ಆ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಇದಕ್ಕೆ ಏರಿಯಾವನ್ನ ಕಂಡುಹಿಡಿಬೇಕು. 2 ಮಾರ್ಕಿಗೆ ಕೇಳ್ತಾರೆ. ಸಪೋಸ್ ಇದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಅಲ್ಲಿ 3 ಮಾರ್ಕಿಗೆ ಕೇಳಿದಾಗಲೂ ಕೂಡ ನಿಮಗೆ ಇದು ಫಾರ್ಮುಲಾ ಬೇಕಾಗುತ್ತೆ. 2-3 ಟ್ಯಾಗ್ ಮಾಡ್ಬಿಡ್ತಾರೆ. ಹೆಂಗೆ ಅಂತಂದ್ರೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಮತ್ತೆ ಈ ಏರಿಯಾ ಆಫ್ ಟ್ರಯಾಂಗಲ್ ಮತ್ತೆ ಸೆಕ್ಷನ್ ಫಾರ್ಮುಲಾ, ಇವುಗಳಲ್ಲಿ ಈ 4 ಅಲ್ಲಿ ಎನಿ 3ನ ಅಲ್ಲಿ ಏನ್ ಮಾಡ್ತಾರೆ, ಟ್ಯಾಗ್ ಮಾಡಿಬಿಟ್ಟು ಒಂದು ಪ್ರಾಬ್ಲಮ್ ಅನ್ನು ಫ್ರೇಮ್ ಮಾಡ್ತಾರೆ, ಒಂದು ಕ್ವಶನ್ ಅನ್ನು ಫ್ರೇಮ್ ಮಾಡ್ತಾರೆ. ಐದರ್ ಇಟ್ ಈಸ್ ಫಾರ್ 4 ಮಾರ್ಕ್ ಆರ್ 3 ಮಾರ್ಕ್. ಆ ಥರ ಮಾಡಿದಾಗ ಇವೆಲ್ಲ ಕೂಡ ಗೊತ್ತಿರಬೇಕಾಗುತ್ತೆ. ಫೈಂಡ್ ದ zeros of polynomial p of x is equal to 5x square minus 8x minus 4. ಫೈಂಡ್ ದ zeros of the polynomial ಅಂತ ತಕ್ಷಣ ನೋಡಿ, ಇದನ್ನ ಲೆಟ್ p of x is equal to 0 ಅಂತ ತಗೋಬೇಕು. ಇಟ್ ಈಸ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ನೀವು ಸೊಲ್ಯೂಷನ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ, ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ಇವುಗಳಿಗೆ ರೂಟ್ಸ್ ಅಂತ ಕರಿತೀವಿ. ರೂಟ್ಸ್ ಆಫ್ ದಿ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ. ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರೋದ್ರಿಂದ zeros of the polynomial ಅಂತ ಕರಿತೀವಿ. ದೇ ಬೋತ್ ಆರ್ ಸೇಮ್. ಅವುಗಳಲ್ಲಿ ಏನು ರೂಟ್ಸ್ ಬರುತ್ತೋ ಇದ್ರಲ್ಲಿ zeros of the polynomial ಬೋತ್ ಆರ್, ಆ ವ್ಯಾಲ್ಯೂಸ್ ಸೇಮ್ ಬರುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಸೊ ಬೈ ಫ್ಯಾಕ್ಟರೈಸೇಷನ್ ಮೆಥಡ್, ಆಮೇಲೆ ಇನ್ನು ಇದರಲ್ಲಿ ಸಾಮಾನ್ಯವಾಗಿ ಇನ್ ಜನರಲ್ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಲ್ಲಿ zeros ಕಂಡುಹಿಡಿಬೇಕು ಅಂತಂದ್ರೆ ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಕಂಡುಹಿಡ್ಕೊಳ್ತೀವಿ. ಲೆಟ್ p of x is equal to 0. therefore 5x square minus 8x minus 4 is equal to 0. ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಏನ್ ಮಾಡ್ತೀವಿ ಗೊತ್ತಿದೆ ನಿಮಗೆ, ಪ್ರಾಡಕ್ಟ್ ಆಫ್ ಫಸ್ಟ್ ಟರ್ಮ್ ಅಂಡ್ ಥರ್ಡ್ ಟರ್ಮ್. ಸೊ ಎರಡನ್ನು 5x ಸ್ಕ್ವೇರ್ ಇಂಟು -4 ಅಂದ್ರೆ -20x ಸ್ಕ್ವೇರ್ ಬರುತ್ತೆ. ಸೊ ಅಲ್ಲಿಗೆ 8 ಬರಬೇಕು ಅಂತಂದ್ರೆ ಫ್ಯಾಕ್ಟರ್ಸ್ 20ನ ಫ್ಯಾಕ್ಟರ್ಸ್ 10 2s 20, 4 5s 20 ಬರುತ್ತೆ. ಬಟ್ 10 2s ತಗೊಳ್ತೀರಿ, ಯಾಕೆಂದ್ರೆ 10 ಅಲ್ಲಿ 2ನ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಬರಬೇಕು. ಆ ರೀತಿ ಫ್ಯಾಕ್ಟರ್ಸ್ ಅನ್ನ ಚಾಯ್ಸ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ 3 ಟರ್ಮ್ಸ್ ಅನ್ನ 4 ಟರ್ಮ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಎಕ್ಸ್ ನ ವ್ಯಾಲ್ಯೂನ ಕಂಡುಹಿಡಿತೀರಿ. ಇದು ಈಸಿಯಾಗಿ ಈ ತರ ಕೇಳ್ಬಿಟ್ರೆ ಈಸಿಯಾಗಿ 2 ಮಾರ್ಕ್ ಅನ್ನ ತಗೋಬಹುದು. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೂಸ್ ಸಮ್ ಅಂಡ್ ಪ್ರಾಡಕ್ಟ್ ಆಫ್ zeros ಆರ್ -3 and 2. ಇಲ್ಲಿ ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಇಲ್ಲಿ ಇದನ್ನ zeros ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ರಿವರ್ಸ್ ನೋಡಿ, ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕೊಟ್ಟು zeros ಆಫ್ ದಿ ಪಾಲಿನಾಮಿಯಲ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಇಲ್ಲಿ zeros ಆಫ್ ದಿ ಪಾಲಿನಾಮಿಯಲ್ ಕೊಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ಇದಕ್ಕೆ ಒಂದು ರಿಲೇಷನ್ ಅಥವಾ ಒಂದು ಫಾರ್ಮುಲಾ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ನೋಡಿ, ಅದು ಒಂದು ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವೆನ್ ದ zeros, sum of the zeros and product of the zeros given. So ಅಲ್ಲಿ sum of the zeros ಅಂತ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂಡ್ ಪ್ರಾಡಕ್ಟ್ ಆಫ್ ದಿ zeros ಅಂದ್ರೆ ಆಲ್ಫಾ ಇಂಟು ಬೀಟಾ. ಆ ರೀತಿ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಅದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಪ್ಲೇಸ್ ಅಲ್ಲಿ -3 ಹಾಕ್ತಿರಿ. ಆಲ್ಫಾ ಇಂಟು ಬೀಟಾ ಪ್ರಾಡಕ್ಟ್ ಅಂದ್ರೆ ಆಲ್ಫಾ ಇಂಟು ಬೀಟಾ ಪ್ಲೇಸ್ ಅಲ್ಲಿ 2 ಹಾಕ್ತಿರಿ. ಸೊ ಹಾಕ್ಬಿಟ್ಟು ಆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಕಂಡುಹಿಡಿತೀರಿ ಅಂತಕ್ಕಂಥದ್ದು. ನೆಕ್ಸ್ಟ್,
ಇಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 13/12 ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ. ನೋಡಿ ಇದನ್ನು 2 ಮಾರ್ಕ್ ಕೂಡ ಈ ತರ ಇರ್ತಕ್ಕಂಥ ಕೇಳ್ತಾರೆ. ಸಪೋಸ್ ಇಲ್ಲಿ 2 ಮಾರ್ಕ್ ಆಗಿರೋದ್ರಿಂದ ನೋಡಿ ಕೆಲವೊಮ್ಮೆ ಸೈನ್ ಥೀಟಾ ಜೊತೆಗೆ ಇನ್ನೊಂದು ಕಾಸ್ ಥೀಟಾ ಎರಡೆರಡು ಕಂಡುಹಿಡಿಯಲಿಕ್ಕೂ ಕೂಡ ಕೇಳ್ಬೋದು. ಬಟ್ ಇಲ್ಲಿ ನಾನು ಒಂದನ್ನು ಮಾತ್ರ ಕೇಳಿದ್ರೆ ಸಪೋಸ್ ಕೇಳ್ಬೋದೇನೋ ಒಂದನ್ನು ಕೂಡ ಕಂಡುಹಿಡಿಯಲಿಕ್ಕೆ ಅಂತ. ಸೊ ಇಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 13/12 ಅಂತಂದ್ರೆ ಸೊ ಇಲ್ಲಿ ಟ್ಯಾನ್ ಥೀಟಾದ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯಾವ್ದು ಬರುತ್ತೆ ಅಂದ್ರೆ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ವ್ಯಾಲ್ಯೂಸ್ ಇಲ್ಲಿ ಒಂದು ಡಯಾಗ್ರಾಮ್ ಅನ್ನು ಹಾಕೊಂಡ್ಬಿಡ್ಬೇಕು. ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನ ಹಾಕೊಂಡ್ಬಿಟ್ಟು ಆ ಒಂದು ಥೀಟಾ ಒಂದು ಯಾವ್ದಾರ ಒಂದು ಮೆಜರ್ ಅದನ್ನ ರೆಪ್ರೆಸೆಂಟ್ ಮಾಡಿ ಸೊ ಅದರ ಆಪೋಸಿಟ್ ಸೈಡ್ ಮತ್ತೆ ಅಡ್ಜಸೆಂಟ್ ಸೈಡ್ ಗಳನ್ನ ಮೆಜರ್ ಮಾಡಬೇಕು. ಸೊ ಇದಕ್ಕೆ ಆಮೇಲೆ ಸೈನ್ ಥೀಟಾ ಅಂತಂದ್ರೆ ಅದರ ರೇಷಿಯೋಸ್ ಗೊತ್ತಿದೆ ನಿಮಗೆ, ಯಾವ್ದಪ್ಪ ಅಂದ್ರೆ ಆಪೋಸಿಟ್ ಸೈಡ್ ಬೈ ಹೈಪಾಟೆನಸ್ ಅಂತ. ಬಟ್ ಆಪೋಸಿಟ್ ಸೈಡ್ ಟ್ಯಾನ್ ಥೀಟಾದಲ್ಲಿ ಗೊತ್ತಿರುತ್ತೆ, ಹೈಪಾಟೆನಸ್ ಗೊತ್ತಿರಲ್ಲ. ಬೈ ಯೂಸಿಂಗ್ ದಿಸ್ ಒನ್ ಯಾವುದು ಆಪೋಸಿಟ್ ಸೈಡ್ 13 ಸೆಂಟಿಮೀಟರ್ ಅಂಡ್ ಅಡ್ಜಸೆಂಟ್ ಸೈಡ್ 12 ಇದೆಯಲ್ಲ, ಇದರಲ್ಲಿ ಹೈಪಾಟೆನಸ್ ಕಂಡುಹಿಡ್ಕೊಂಡ್ಬಿಡ್ಬೋದು. ಸೊ ಹೈಪಾಟೆನಸ್ ಬೈ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ಏನು AC² = AB² + BC². ಒಂದು ಡಯಾಗ್ರಾಮ್ ಹಾಕೊಂಡ್ರೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಅವಾಗ ನಿಮಗೆ ಇದು ಹೈಪಾಟೆನಸ್ ಗೊತ್ತಾಗ್ಬಿಡುತ್ತೆ. ಸೊ ಹೈಪಾಟೆನಸ್ ಗೊತ್ತಾಯ್ತು ಅಂದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಅದು ಆಪೋಸಿಟ್ ಸೈಡ್ ಬೈ ಹೈಪಾಟೆನಸ್. ಅದನ್ನ ಅಷ್ಟು ಹಾಕೊಂಡ್ಬಿಟ್ರೆ ಸಾಕು. ಇದು ಕೂಡ 2 ಮಾರ್ಕ್ಗೆ ಕೊಡ್ಲಾಗುತ್ತೆ. ಈ ತರದ ಪ್ರಾಬ್ಲಮ್ಸ್ಗಳನ್ನು ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ಕೂಡ ವರ್ಕೌಟ್ ಮಾಡಬೇಕಾಗುತ್ತೆ. Find the coordinates of point which divides the line segment joining the points A -6, 10 and B 3, -8 in the ratio 2:7 internally ಅಂತ ಕೊಟ್ಟರು. ನೋಡಿ ಇಲ್ಲಿ ರೇಷಿಯೋ ಕೊಟ್ರಪ್ಪ ಅಂದ್ರೆ ಕೋಆರ್ಡಿನೇಟ್ ಜಾಮಿಟ್ರಿನಲ್ಲೇನೆ ಈ ರೇಷಿಯೋ ಕೊಟ್ಟರು ಅಂತ ತಕ್ಷಣ ಫಾರ್ಮುಲಾ ನಿಮಗೆ ಸೆಕ್ಷನ್ ಫಾರ್ಮುಲಾ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಆ ಸೆಕ್ಷನ್ ಫಾರ್ಮುಲಾ ಬರ್ಕೊಂಡ್ಬಿಟ್ಟು ಅದರಲ್ಲಿ ಇರ್ತಕ್ಕಂಥ x1 y1 x2 y2 ಇದನ್ನು m1 m2 ಅಂತ ತಗೊಂಡ್ರೆ ಆ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಗೊತ್ತಾಗ್ಬಿಡುತ್ತೆ. ಈಸಿಯಾಗಿ ಕ್ಯಾಲ್ಕುಲೇಷನ್ ಅನ್ನ ಮಾಡುವಾಗ ಕೇರ್ಫುಲ್ ಆಗಿ ಸೈನ್ ಕನ್ವೆನ್ಷನ್ಸ್ ಏನೇನಿರುತ್ತೆ ಸೊ ಅವುಗಳನ್ನೆಲ್ಲ ಕೂಡ ಸಿಂಪ್ಲಿಫೈ ಮಾಡ್ಕೊಳ್ಳುವಾಗ ಎಚ್ಚರಿಕೆಯಿಂದ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. 2 cubical dice whose faces are numbered 1 to 6 are rolled simultaneously once. Find the probability that the sum of the two numbers occurs on the top faces is equal to 5. ನೋಡಿ ಇದು ಪ್ರೊಬಬಿಲಿಟಿ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ. ಆದ್ರೆ ಪ್ರೊಬಬಿಲಿಟಿ ಚಾಪ್ಟರ್ ಅಲ್ಲಿ ಏನು ಅಂತಂದ್ರೆ ಒಂದು ಎರಡೇ ಕ್ವಶನ್ಸ್ ಬರೋದು, ಒಂದು 2 ಮಾರ್ಕ್ ಅಂಡ್ 1 ಮಾರ್ಕ್. ಅದು ಎರಡೇ ಕ್ವಶನ್ಸ್ ಬರೋದ್ರಿಂದ 2 ಮಾರ್ಕ್ ಅಲ್ಲಿ ಟೈಪ್ ಕೇಳ್ಬೋದು ಅಂತೇಳಿ ಫ್ರೇಮ್ ಮಾಡಿದ್ದೀನಿ. ಸೊ ಇಲ್ಲಿ 2 cubical dice whose faces are numbered 1 to 6 ಅಂತಂದ್ರೆ ಇಲ್ಲಿ ಎರಡಿದಾವೆ ಅಂತಂದ್ರೆ ಏನಾಗುತ್ತೆ, ರೋಲ್ಡ್ ಸೈಮಲ್ಟೇನಿಯಸ್ಲಿ ಒನ್ಸ್ ಅಂತಂದ್ರೆ ಏನಾಗುತ್ತೆ, ಅದರ ಒಂದು ಸ್ಯಾಂಪಲ್ ಸ್ಪೇಸ್ S is equal to 6 into 6. ಅಲ್ಲಿ n of s is equal to 36 ಏನೋ ಆಗ್ಬಿಡುತ್ತೆ. ಅದಕ್ಕೆ ಎರಡನ್ನ ಎಸೆಯೋದ್ರಿಂದ ಎಷ್ಟಾಗುತ್ತೆ, n of s is equal to 36 ಆಗ್ಬಿಡುತ್ತೆ. ಇನ್ನ ಇವೆಂಟ್ ಎ ಅಂದ್ಕೊಳ್ಳೋಣ. ಇದನ್ನ ಯಾವನ್ನ ಪ್ರಾಬಬಿಲಿಟಿ ದಟ್ ದ ಸಮ್ ಆಫ್ ದ ಟೂ ನಂಬರ್ಸ್ ಅಕರ್ಸ್ ಆನ್ ದ ಟಾಪ್ ಫೇಸಸ್ ಇಸ್ ಈಕ್ವಲ್ ಟು 5. ಅಂದ್ರೆ ಆ ಟಾಪ್ ಫೇಸಸ್ ಅಲ್ಲಿ ಬರುವಂತ ನಂಬರ್ಸ್ ಗಳ ಸಮ್ಗಳು 5 ಆಗಿರುವಂತ ಪ್ರಾಬಬಿಲಿಟಿ ಅಂತಂದ್ರೆ ಆ ಇವೆಂಟ್ ಅನ್ನ ಲೆಟ್ ದ ಇವೆಂಟ್ ದಟ್ ದ ಟೂ ನಂಬರ್ಸ್ ಅಕರ್ಸ್ ಆನ್ ದರ್ ಟಾಪ್ ಫೇಸಸ್ ಈಸ್ ಈಕ್ವಲ್ ಟು 5 ಅನ್ನೋದನ್ನ ಎ ಅಂತ ಅನ್ಕೊಳ್ಳೋದು. ಬಿ ಎ ಅಂದ್ಕೊಂಡ್ರೆ n of a ಎಷ್ಟು ಬರುತ್ತಪ್ಪ ಅಂತಂದ್ರೆ ನೋಡಿ ಇದನ್ನ ನೀವು ಅಲ್ಲಿ ಐಡೆಂಟಿಫೈ ಮಾಡ್ಬೇಕು. ಏನ್ 36 ಒಂದು ಏನು ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಬರುತ್ತಲ್ಲ ಅದು ಹೇಗೆ ಬರುತ್ತೆ, 1 1 1 2 1 3 1 4 1 5 1 6 2 1 2 2 2 3 2 4 2 5 2 6 ಈ ರೀತಿ ಅಪ್ ಟು 6 ನಂಬರ್ಸ್ ಏನ್ ಬರ್ಕೊಳ್ತಿರೋ ಅದರಲ್ಲಿ ಯು ಶುಡ್ ಐಡೆಂಟಿಫೈ ದಟ್ ಟೂ ನಂಬರ್ಸ್ ಅಕರ್ಸ್ ಆನ್ ದ ಟಾಪ್ ಫೇಸಸ್ ಇಸ್ ಈಕ್ವಲ್ ಟು 5. ಅದರಲ್ಲಿ ಸಪೋಸ್ ಒಂದು ಎರಡು ಎಕ್ಸಾಂಪಲ್ ಹೇಳೋದಾದ್ರೆ 2 3 ಆಮೇಲೆ 3 2 ಆಮೇಲೆ 1 4 4 1 ಆ ರೀತಿ ಬರುತ್ತೆ. ಮತ್ತೆ ಬೇರೆ ಉಳಿದವನ್ನು ಕೂಡ ಮಾಡ್ಕೊಂಡು ಅವು ಎಷ್ಟಿದಾವೆ ಅನ್ನುವಂಥದ್ದನ್ನು ಕೂಡ ನೀವು ಅಲ್ಲಿ ಬರ್ಕೊಂಡು n of a ಬರ್ಕೊಂಡು ಸೊ n of a by n of s ಅದು ಹಾಕೊಂಡ್ಬಿಟ್ಟು ಸಿಂಪಲ್ ಆಗಿ 2 ಮಾರ್ಕ್ ಅನ್ನು ಈಸಿಯಾಗಿ 2 ಮಾರ್ಕ್ ಅನ್ನು ತಗೋಬಹುದು. ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಸನ್ ಇನ್ ದ ಫಿಗರ್ ವೇರ್ ABCD is a square of side 14 centimeters ಅಂತ ನೋಡಿ. ಈ ತರದ್ದು ಕೂಡ ಇದರಲ್ಲಿ ಏನು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಚಾಪ್ಟರ್ ಬರ್ತಕ್ಕಂಥ ಇದು ಕಂಪಲ್ಸರಿ ಆಗಿರುತ್ತೆ. ಈ ಟೈಪ್ ಒಂದು ಇದ್ದೇ ಇರುತ್ತೆ. ಬಟ್ ಇದೇ ತರ ಇದೇ ಬರುತ್ತೆ ಅಂತ ಅಂದ್ಕೋಬೇಡಿ. ಈ ಟೈಪ್ ಬೇರೆ ಬೇರೆ ಕೂಡ ಬರ್ಬೋದು. ಇದರಲ್ಲಿ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್, ಈಗಾಗಲೇ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಇದನ್ನ ಸ್ಕೋರಿಂಗ್ ಪ್ಯಾಕೇಜ್ ಅಲ್ಲಿ.
ಸೊ ABCD is a square of each side length equal to 14 centimeter ಕೊಟ್ಟಿದ್ದಾರೆ ಅವರೇನೆ. ಸೊ ಏರಿಯಾ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಲೆಂತ್ ಸ್ಕ್ವೇರ್, ಎಲ್ಲ ಆಲ್ ಸೈಡ್ ಲೆಂತ್ಸ್ ಈಕ್ವಲ್ ಆಗಿರುತ್ತೆ. ಸೊ L ಇಂಟು L ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಎರಡು ಸೇಮ್ ಆಗಿರೋದ್ರಿಂದ L ಸ್ಕ್ವೇರ್ ಬರುತ್ತೆ. ಸೊ 14 ಇಂಟು 14 ಸ್ಕ್ವೇರ್ ದಟ್ ಈಸ್ 196 ಬರುತ್ತೆ. ಸೊ ಅದರಲ್ಲಿ ಈ 4 ಸರ್ಕಲ್ಗಳು ಏನಿದೆಯಲ್ಲ ಇದರ ಏರಿಯಾ ಕಂಡುಹಿಡ್ಕೋಬೇಕು. ಏರಿಯಾ ಆಫ್ ಎ ಸರ್ಕಲ್ ಪೈ ಆರ್ ಸ್ಕ್ವೇರ್ ಗೊತ್ತಿದೆ, 4 ಇಂಟು ಪೈ ಆರ್ ಸ್ಕ್ವೇರ್. ಅಲ್ಲಿ 4 ಇಂಟು ಪೈ ಆರ್ ಸ್ಕ್ವೇರ್ ಅಂದ್ರೆ ಆರ್ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನೋಡಿ, ಇದು ಯಾವುದು ಈ ಸೈಡ್ ಲೆಂತ್ 14 ಇದ್ರೆ ಇದರ ಡಯಾಮೀಟರ್, ಈ ಸರ್ಕಲ್ನ ಡಯಾಮೀಟರ್ 7 ಸೆಂಟಿಮೀಟರ್ ಇರುತ್ತೆ. ಆಟೋಮೆಟಿಕಲಿ ಡಯಾಮೀಟರ್ 7 ಇದ್ರೆ ರೇಡಿಯಸ್ 3.5 ಅಥವಾ 7/2 ಆಗುತ್ತೆ. ಸೊ ಅದನ್ನ ಹಾಕೊಂಡು ಈ 4 ಸರ್ಕಲ್ನ ಏರಿಯಾ ಕಂಡುಹಿಡ್ಕೊಂಡು ಈ ಸ್ಕ್ವೇರ್ನ ಏರಿಯಾದಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ಯು ಗೆಟ್ ದ ಏರಿಯಾ ಆಫ್ ಶೇಡೆಡ್ ರೀಸನ್ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರದ್ದು ಬೇರೆ ಬೇರೆ ಥರದ್ದೆಲ್ಲ ವರ್ಕ್ ಮಾಡಬೇಕಾಗುತ್ತೆ. ಎ ಡ್ರಿಂಕಿಂಗ್ ಗ್ಲಾಸ್ ವೆಸಲ್ ಈಸ್ ಇನ್ ದ ಶೇಪ್ ಆಫ್ ಫ್ರಸ್ಟಮ್ ಆಫ್ ಎ ಕೋನ್ ಆಫ್ ಹೈಟ್ 16 centimeter. The diameters of its two circular ends are 6 centimeter and 30 centimeter. Find the capacity of the glass vessel. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ವಾಲ್ಯೂಮ್ ಆಫ್ ದಿ ಫ್ರಸ್ಟಮ್ ಕೇಳೋದ್ರ ಬದಲು ಅದನ್ನ ಒಂದು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಅದನ್ನ ಕೇಳಿದ್ದಾರೆ. ಒಂದು ಗ್ಲಾಸ್ ವೆಸಲ್ ಇದೆ, ಡ್ರಿಂಕಿಂಗ್ ಗ್ಲಾಸ್ ವೆಸಲ್, ಅದರ ಒಂದು ಹೈಟು 16 ಸೆಂಟಿಮೀಟರ್ ಇದೆ, ಹೆಚ್ಚು ಗೊತ್ತಾಗ್ಬಿಡ್ತು. ನಂತರ ಡಯಾಮೀಟರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ಡಯಾಮೀಟರ್ಸ್ ಆಫ್ ಇಟ್ಸ್ ಟೂ ಸರ್ಕ್ಯುಲರ್ ಎಂಡ್ಸ್ ಅಂತಂದ್ರೆ 6 centimeter and 30 centimeter ಅಂದ್ರೆ ನೀವು ಇಲ್ಲಿ ಮತ್ತೆ ಡೈರೆಕ್ಟ್ ಆಗಿ ಇದನ್ನ R1 R2 ಅಂತ ತಗೊಂಡ್ಬಿಟ್ಟು ಮಾಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಇಲ್ಲಿ ಡಯಾಮೀಟರ್ಸ್ ಅಂತಂದ್ರೆ ರೇಡಿಯೈಗಳು ಏನಾಗುತ್ತೆ ಇದ್ರ ಆಫ್ ಆಗ್ಬಿಡುತ್ತೆ. ಅಂದ್ರೆ 6 centimeter ಇದ್ರೆ 3 centimeter, 30 centimeter ಇದ್ರೆ 15 centimeter ಆಗುತ್ತೆ. ಸೊ ಆ ರೀತಿ ತಗೊಂಡು ಫಾರ್ಮುಲಾ ಗೊತ್ತಿದೆ ನಿಮಗೆ. ವಾಲ್ಯೂಮ್ ಆಫ್ ದಿ ಕೆಪಾಸಿಟಿ ಅಂದ್ರೆ ನಥಿಂಗ್ ಬಟ್ ವಾಲ್ಯೂಮ್ ಅಂತ. ಸೊ ವಾಲ್ಯೂಮ್ ಆಫ್ ದ ಫ್ರಸ್ಟಮ್ ಅಥವಾ ವಾಲ್ಯೂಮ್ ಆಫ್ ದ ಡ್ರಿಂಕಿಂಗ್ ಗ್ಲಾಸ್ ವೆಸಲ್ ಇಸ್ ಈಕ್ವಲ್ ಟು 1/3 ಅದೇನೋ ಇದೆಯಲ್ಲ ಅದು ಹಾಕೊಂಡ್ಬಿಟ್ಟು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿಯಾಗಿ 2 ಮಾರ್ಕ್ ನಿಮಗೆ ಬರುತ್ತೆ. ಈ ತರದ್ದು ಕೂಡ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. ಫೈಂಡ್ ದ zeros ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ 5x square minus 8x minus 4 and verify the relationship between the zeros and the coefficients ಅಂತ ಕೇಳಿದಾರೆ. ಅಂದ್ರೆ ಇಲ್ಲಿ ಇದು ಕೂಡ ನೋಡಿ, ಇದು ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. ಇದು ಫೈಂಡ್ ದ zeros ಆಫ್ ದಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಇದು ಮಾಮೂಲಿ ಫ್ಯಾಕ್ಟರೈಸೇಷನ್ ಮೆಥಡ್. ಲೆಟ್ ಪಿ ಆಫ್ ಎಕ್ಸ್ ಇಸ್ ಕೂಡ 0 ಅಂತ ಮಾಡ್ಕೊಂಡು 5x square minus 8x minus 4 ಇಸ್ ಕೂಡ 0 ಮಾಡ್ಕೊಳ್ತೀರಿ. ಸೊ ನಂತರ ಅದರಲ್ಲಿ ಬರ್ತಕ್ಕಂಥ ಏನು zeros ಆಫ್ ದಿ ಪಾಲಿನಾಮಿಯಲ್ ಬರುತ್ತಲ್ಲ, ಎಕ್ಸ್ಗೆ 2 ವ್ಯಾಲ್ಯೂ ಬರುತ್ತಲ್ಲ, ಸೊ ಅದೇ zeros ಆಫ್ ದಿ ಪಾಲಿನಾಮಿಯಲ್. ಅವುಗಳನ್ನ ನೀವೇನ್ ಮಾಡ್ಬೇಕು, ಅವನು ಒಂದು ಆಲ್ಫಾ ಅಂತ ತಗೊಳ್ಳಿ, ಇನ್ನೊಂದನ್ನ ಬೀಟಾ ಅಂತ ತಗೊಂಡು ಅವೆರಡನ್ನು ಆಡ್ ಮಾಡ್ಕೊಂಡು ಅವೆರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಆನ್ಸರ್ಗಳನ್ನ ಇಟ್ಕೋಬೇಕು. ನಂತರ ರಿಲೇಶನ್ಶಿಪ್ ಬಿಟ್ವೀನ್ ದ zeros ಅದನ್ನೇ ಹೇಳ್ದೆ ನಾನು. ಅಂಡ್ ಕೋಎಫಿಷಿಯಂಟ್ಸ್ ಅಂದ ತಕ್ಷಣನೇ ಸೊ A is equal to 5, B is equal to -8, C is equal to -4 ಅಂತ ಮಾಡ್ಕೊಂಡು ಸಮ್ ಆಫ್ ದಿ zeros ಆಫ್ ದಿ ಪಾಲಿನಾಮಿಯಲ್ ದಟ್ ಇಸ್ ಆಲ್ಫಾ ಪ್ಲಸ್ ಬೀಟಾ is equal to -B by A. ಪ್ರಾಡಕ್ಟ್ ಆಫ್ ದಿ zeros ಆಫ್ ದಿ ಪಾಲಿನಾಮಿಯಲ್ ದಟ್ ಇಸ್ ಆಲ್ಫಾ ಇಂಟು ಬೀಟಾ is equal to C by A. ಆ ಫಾರ್ಮುಲಾದಲ್ಲಿ ಈ ಕೋಎಫಿಷಿಯಂಟ್ಸ್ ಹಾಕಿದಾಗ ಬರುವಂತ ವ್ಯಾಲ್ಯೂಸ್ ಇದೆಯಲ್ಲ ಅದು ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅನ್ನ ಕಂಡುಹಿಡಿದಾಗ ಏನು ನೀವು ಬರುವಂತ ಆ zeros ಗಳನ್ನ ಆಡ್ ಮಾಡಿ ಪ್ರಾಡಕ್ಟ್ ಮಾಡ್ತಿರಲ್ಲ, ಅವುಗಳು ಎರಡೂ ಕೂಡ ಏನಾಗಬೇಕು, ವೆರಿಫೈ ಆಗಬೇಕು, ಅವೆರಡೂ ಕೂಡ ಈಕ್ವಲ್ ಆಗಬೇಕು. ಆ ತರ ಮಾಡಿದ್ರೆ ಸೊ 2 ಮಾರ್ಕ್ ಕೂಡ ಬರುತ್ತೆ. ಅಂದ್ರೆ ಇದನ್ನ ಯಾವುದೇ ತರ ಫ್ರೇಮ್ ಮಾಡಿದ್ರು ಕೂಡ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಇದೊಂದು ಕ್ವಶನ್ ಅನ್ನ ಇಲ್ಲಿ ಕೊಟ್ಟಿದ್ದೇನೆ. ಲಾಂಗ್ ಆನ್ಸರ್ ಕ್ವಶನ್ಸ್ ಆಫ್ 3 ಮಾರ್ಕ್ ಟೈಪ್ ಬರೋಣ. ಇಲ್ಲಿ ಡ್ರಾ ಎ ರೈಟ್ ಆಂಗಲ್ ಟ್ರಯಾಂಗಲ್ ಇನ್ ವಿಚ್ ದ ಸೈಡ್ಸ್ ಅದರ್ ದ್ಯಾನ್ ದ ಹೈಪೋಟೆನಸ್ ಆರ್ ಆಫ್ ಲೆನ್ಸ್ 8 centimeter and 6 centimeter. Then construct another triangle similar to it whose sides are 4/3 times the corresponding sides of the triangle ಅಂತ ಇದೆ. ಸೊ ಇದು ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಅಲ್ಲಿ ಬರೀ ಏನಪ್ಪಾ ಅಂತಂದ್ರೆ ಸೈಡ್ ಲೆಂತ್ಗಳನ್ನ ಮೋಸ್ಟ್ ಪ್ರೊಬಾಬ್ಲಿ ಸಾಮಾನ್ಯವಾಗಿ ಆ ಒಂದು ಫಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ 3 ಸೈಡ್ ಲೆಂತ್ಗಳನ್ನೇ ಕೊಡ್ತಾರೆ ಈಸಿ ಆಗ್ಲಿ ಅಂತ ಹೇಳಿ. ಬಟ್ ಸಪೋಸ್ ಇಲ್ಲಿ ಆ ಸೈಡ್ ಲೆಂತ್ಗಳಲ್ಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟಾಗ ಅದರ ಅದರದಿಂದ ಹೈಪೋಟೆನಸ್ ಕೊಟ್ಟಿದ್ದಾರೆ ಅಂದ್ರೆ 8 and 6. ನೀವು ಮತ್ತೆ ಪೈಥಾಗರಸ್ ಅಪ್ಲೈ ಮಾಡ್ಕೋಬೇಕು. ಇಲ್ಲಿ ಪೈಥಾಗರಸ್ ಅಪ್ಲೈ ಮಾಡ್ಕೊಂಡಾಗ 8 square plus 6 square ಅಂತ ಅಂದ್ರೆ 64 plus 36 100 ಅಂದ್ರೆ 10. ಅನದರ್ ಸೈಡ್ ಎಷ್ಟು ಬರುತ್ತೆ, 10 ಬರುತ್ತೆ. ಆವಾಗ ನೀವು 3 ಸೈಡ್ ಲೆಂತ್ಗಳನ್ನ ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀರಿ. ನಂತರ 8 into 4/3, 6 into 4/3 ಮತ್ತೆ ಇನ್ನೊಂದು 10 into 4/3 ಅದನ್ನ ಮಾಡ್ಕೊಂಡು ಮಾಮೂಲಿ ಮಾಡ್ಕೊಳ್ತೀರಿ. ಸಪೋಸ್ ಆ ತರದ್ ಕೊಡ್ಲಿಲ್ಲ, ಈ ತರದ್ ಏನಾದ್ರು ಕೊಟ್ಟಾಗ ಯಾವ ರೀತಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಇದೊಂದು ಪ್ರಾಬ್ಲಮ್ ಅನ್ನ ಇಲ್ಲಿ ತೋರಿಸಿದ್ದೀನಿ.
During the medical checkup of 35 students of a class, their weights were recovered as follows. Weight, number of students, less than 38, less than 40, less than 42, less than 44, less than 46, less than 48, less than 50, less than 52, 0, 3, 5, 9, 14, 28, 32, 35. Draw a less than type OG for the given data, hence obtain the median weight from the graph ಅಂತ ಕೇಳಿದಾರೆ. ನೋಡಿ ಇದನ್ನ 3 ಮಾರ್ಕಿಗೆ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಇಲ್ಲಿ ಲೆಸ್ ದೆನ್ ಟೈಪ್ ಓಜಿವನ್ನ ಕಂಡುಹಿಡ್ಕೋಬೇಕಂದ್ರೆ ನೋಡಿ ಇಲ್ಲಿ ಕ್ಲಾಸ್ ಇಂಟರ್ವಲ್ಲು ಮತ್ತೆ ಫ್ರೀಕ್ವೆನ್ಸಿ ಅಂತ ಸಪ್ರೇಟ್ ನಿಮಗೆ ಕೊಟ್ಟಿಲ್ಲ. ಕ್ಲಾಸ್ ಇಂಟರ್ವಲ್ಲು ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಾಗ ನೀವೇನ್ ಮಾಡ್ತೀರಿ, ಸೊ ಲೆಸ್ ದೆನ್ ಟೈಪ್ ಅಂತಂದ್ರೆ ಲೆಸ್ ದೆನ್ ಆಫ್ ಯಾವುದು ಲೋಯರ್ ಲಿಮಿಟ್ ಹೈಯರ್ ಲಿಮಿಟ್ ಅಲ್ಲಿ ಹೈಯರ್ ಲಿಮಿಟ್ ಲೆಸ್ ದೆನ್ ಆಫ್ ಹೈಯರ್ ಲಿಮಿಟ್ಸ್ ಅಂತ ಮತ್ತೊಂದು ಕಾಲಮ್ ಅಲ್ಲಿ ಬರ್ಕೊಂಡು ನಂತರ ಅದರ ಒಂದು ಏನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದೆಲ್ಲ ಅವಾಯ್ಡ್ ಮಾಡಿ ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ ಅವರೇನೆ. ಈಸಿಯಾಗಿ ಡೈರೆಕ್ಟ್ ಆಗಿ ನೀವೇನು ಮಾಡ್ಕೊಳಂಗೆ ಇಲ್ಲ ಅದನ್ನ. ಸೊ ಕ್ಲಾಸ್ ಇಂಟರ್ವಲ್ಲು ಫ್ರೀಕ್ವೆನ್ಸಿ ಮತ್ತೆ ಲೆಸ್ ದ್ಯಾನ್ ಆಫ್ ಹೈಯರ್ ಲಿಮಿಟ್ ಮತ್ತೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅದೇ 4 ಕಾಲಮ್ಸ್ ಬರ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ ಡೈರೆಕ್ಟ್ ಇದನ್ನ ನೋಡ್ಕೊಂಡು ಹಾಗೇನೆ ನೀವು ಗ್ರಾಫ್ ಅಲ್ಲಿ ಡ್ರಾ ಮಾಡ್ತಕ್ಕಂಥದ್ದು. ಸೊ ನೋಡಿ ಲೆಸ್ ದ್ಯಾನ್ 38 ಇದನ್ನ ಎಕ್ಸ್ ಆಕ್ಸಿಸ್ ಇವನ್ನೆಲ್ಲವನ್ನು ಕೂಡ ಎಕ್ಸ್ ಆಕ್ಸಿಸ್ ಅಲ್ಲಿ ಏನು ಯೂನಿಟ್ಸ್ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ತಗೊಳ್ಳಿ. ಇದನ್ನ ನಂತರ ಇದನ್ನ 5 ಅಂತ ತಗೊಳ್ಳಿ. ಇದು ವೈ ಆಕ್ಸಿಸ್ ಅಲ್ಲಿ 5 ಯೂನಿಟ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ತಗೊಂಡ್ಬಿಟ್ಟು ಇದನ್ನ ವೈ ಆಕ್ಸಿಸ್ ಡ್ರಾ ಮಾಡಿದಾಗ ಒಂದು ಲೆಸ್ ದ್ಯಾನ್ ಟೈಪ್ ಓಜಿವು ಬರುತ್ತೆ ಅಂತಕ್ಕಂಥದ್ದು. ನೋಡಿ ಇದು ಬಹಳ ಇದು ಈಸಿ ಮಾಡ್ಕೊಟ್ಟಿರೋದು ನಿಮಗೆ ಸುಲಭವಾಗಿ. ಅಂಡ್ ಒಪ್ಟೈನ್ ದ ಮೀಡಿಯನ್ ವೇಟ್ ಫ್ರಮ್ ದ ಗ್ರಾಫ್. ಆ ಗ್ರಾಫ್ ಅಲ್ಲೇ ನೀವು ಮೀಡಿಯನ್ ಎಷ್ಟು ಬರುತ್ತೆ ಅಂತಕ್ಕಂಥ ಗ್ರಾಫ್ ಅಲ್ಲಿ ಐಡೆಂಟಿಫೈ ಅನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. From the top of a vertical building of 100√3 height on a level ground, the angle of depression of an object on the same ground is observed to be 30 degree. Find the distance of the object from the foot of the building. ನೋಡಿ ಇದು ಯಾವ್ದ್ರಲ್ಲಿ ಬರುತ್ತೆ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಬರ್ತಕ್ಕಂಥದ್ದು. ಇದು ಬಹಳ ಈಸಿಯಾಗಿ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಬರ್ಕೊಂಡ್ಬಿಟ್ಟು ಸೊ ಅದರಲ್ಲಿ ಒಂದು ರೈಟ್ ಆಂಗಲ್ 90 ಇದ್ರೆ ಇನ್ನೊಂದು ಆಂಗಲ್ 30 ಡಿಗ್ರಿ ಮೆಜರ್ ಮಾಡ್ಕೊಡ್ರಿ. ಅದರಲ್ಲಿ ಸೊ ಟ್ಯಾನ್ ಅನ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಇದನ್ನ ಬರ್ಕೊಂಡು ಅದರಲ್ಲಿ ನೀವು ಟ್ಯಾನ್ 30 ಅಂದ್ರೆ ಎಷ್ಟು ಬರುತ್ತೆ ಅಂತೇಳಿ ಬೈ ಟೇಕಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಈಸಿ ಇದೆ ಇದು, ಸುಲಭವಾಗಿ. ಇದು 2 ಮಾರ್ಕಿಗೆ ಕೇಳೋಂಥದನ್ನ 3 ಮಾರ್ಕಿಗೆ ಕೆಲವು ಟೈಮಲ್ಲಿ ಕೇಳ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನ ವರ್ಕ್ ಮಾಡ್ಕೊಳ್ಳೋದು ತುಂಬಾ ಅನುಕೂಲ ಆಗುತ್ತೆ. The sum of the radius of the base and height of a solid cylinder is 37 centimeter if the total surface area of the cylinder is 1628 centimeter square. Find the volume of the cylinder. Use pi is equal to 22/7 ಅಂತೇಳಿ ಒಂದು ಸಿಲಿಂಡರ್ ಫಿಗರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಮ್ ಆಫ್ ದ ರೇಡಿಯಸ್ ಆಫ್ ದ ಬೇಸ್ ಅಂಡ್ ಹೈಟ್ ಆಫ್ ಎ ಸಾಲಿಡ್ ಸಿಲಿಂಡರ್ ಈಸ್ 37 ಸೆಂಟಿಮೀಟರ್ ಅಂತಂದ್ರೆ, ಆಮೇಲೆ ಇಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಪ್ಪಾ ಅಂದ್ರೆ 2πr × r+h. ಆಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 37 ಏನಪ್ಪಾ ಅಂತಂದ್ರೆ ರೇಡಿಯಸ್ ಅಂಡ್ ಹೈಟ್ r+h. r+h is equal to 37. So 2πr into 37 is equal to total surface area 1628 ಕೊಟ್ಟಿದ್ದಾರೆ. ಅವಾಗ ನಿಮಗೆ r ಗೊತ್ತಾಗ್ಬಿಡುತ್ತೆ. ಸೊ r ಅನ್ನ ಕಂಡು ಹಿಡ್ಕೊಂಡು ನಂತರ r+h is equal to 37 ಇದೆಯಲ್ಲ ಅಲ್ಲಿ h ಗೊತ್ತಾಗ್ಬಿಡುತ್ತೆ. h ಗೊತ್ತಾಯ್ತು ಅಂತಂದ್ರೆ ಮತ್ತೆ ಇನ್ನೇನು r ಗೊತ್ತಾಯ್ತು ಅಂದ್ರೆ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಆಮೇಲೆ ಪೈ ವ್ಯಾಲ್ಯೂ 22/7. ಆಮೇಲೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫಾರ್ಮುಲಾ ಗೊತ್ತಿದೆ, πr²h. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಗೆಟ್ ದ ವಾಲ್ಯೂಮ್. ಅದನ್ನ ಈಸಿ ಆಗಿದೆ ನೋಡಿ. ಇದರ ಸ್ವಲ್ಪ ಟ್ವಿಸ್ಟ್ ಆಗಿದೆ, ಸ್ವಲ್ಪ ಕೇರ್ಫುಲ್ ಆಗಿ ಇದನ್ನ ನೋಡಬೇಕು. ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಪ್ರೊಡಕ್ಷನ್ yield per hectare of wheat of 100 farms of a village. Draw more than type OG. Yield productivity, number of farms 50 to 55 2, 55 to 68, 60 to 65 12, 65 to 70 24, 70 to 75 38, 75 to 80 16 ಅಂತ ಇದೆ. ಇಲ್ಲಿ ಮೋರ್ ದ್ಯಾನ್ ಟೈಪ್ OG ಅಂತ ಅಂದ್ರೆ ಸೊ ನೋಡಿ, ಯಾಕಂದ್ರೆ ಸಪೋಸ್ ಸಾಮಾನ್ಯ ಏನಪ್ಪಾ ಅಂದ್ರೆ ಮೋಸ್ಟ್ ರಿಪೀಟಿಂಗ್ ಟೈಪ್ ಯಾವ್ದು ಅಂದ್ರೆ ಲೆಸ್ ದ್ಯಾನ್ ಟೈಪ್ ಓಜಿವ್ ಕೇಳಿದಾನೆ. ಬಟ್ ಇಲ್ಲಿ ಮೋರ್ ದ್ಯಾನ್ ಟೈಪ್ ಓಜಿವ್ ಕೇಳಿದ್ರು ಕೂಡ ಕೇಳ್ಬೋದು, ಕೇಳಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಈಸಿಯಾಗಿ 3 ಮಾರ್ಕ್ ತಗೊಳ್ಳೋದು ಹೇಗೆ ಅಂತಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ yield productivity ಅಂಡ್ ನಂಬರ್ ಆಫ್ ಫಾರ್ಮ್ಸ್ ಇದನ್ನ ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ನಂತರ ಇಲ್ಲಿ ಮೋರ್ ದ್ಯಾನ್ ಟೈಪ್ ಅಲ್ಲಿ ಏನ್ ಬರಿತೀವಿ, ಮೋರ್ ದ್ಯಾನ್ ದಟ್ ಆಫ್ ಲೋಯರ್ ಲಿಮಿಟ್ಸ್ ಅಂದ್ರೆ 50, ಮೋರ್ ದ್ಯಾನ್ 50, more than 55, more than 60, more than 65, more than 70, more than 75 ಅಥವಾ ಗ್ರೇಟರ್ ದ್ಯಾನ್ ಅಂತಾನು ಕೂಡ ಅದನ್ನ ನೀವು ಬರ್ಕೋಬಹುದು.
ನಂತರ ಇಲ್ಲಿ ಅದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಂಡುಹಿಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಕಾಲಮಲ್ಲಿ. ಅದರಲ್ಲಿ ಹೇಗೆ, ಸೊ ಇದನ್ನೆಲ್ಲ ಫಸ್ಟ್ ಅದಕ್ಕೆ ಅದು ಲೆಸ್ ದ್ಯಾನ್ ಟೈಪ್ಗೂ ಮೋರ್ ದ್ಯಾನ್ ಟೈಪ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ನೀವು ಇದನ್ನೆಲ್ಲದನ್ನು ಫ್ರೀಕ್ವೆನ್ಸಿ ಆಡ್ ಮಾಡ್ಕೊಂಬಿಟ್ಟು ಅದನ್ನ ಫಸ್ಟು ಏನು ಬರುತ್ತಲ್ಲ ಆ ಒಂದು ಲೈನಲ್ಲಿ ಇಟ್ಕೋಬೇಕು, ಆ ಒಂದು ಹಾರಿಜಾಂಟಲ್ ರೋ ನಲ್ಲಿ ಇಟ್ಕೊಂಡು ನಂತರ ಪ್ರತಿಯೊಂದನ್ನು ಕೂಡ ಸಬ್ಟ್ರಾಕ್ಟ್ ಮಾಡ್ತಾ ಬರಬೇಕು. ಬಟ್ ಅಲ್ಲಿ ಲೆಸ್ ದ್ಯಾನ್ ಅಲ್ಲಿ ಆಡ್ ಮಾಡ್ತಾ ಬರ್ತೀವಿ, ಇಲ್ಲಿ ಮೋರ್ ದ್ಯಾನ್ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತಾ ಬಂದಾಗ ಲಾಸ್ಟ್ಗೆ ಬರುವಂತದ್ದು ಏನಿದೆಯಲ್ಲ ಇದು 16 ಇದು 16 ಆಗಬೇಕು. ಸೊ ಆ ರೀತಿ ನೀವು ಮಾಡಿಕೊಂಡು ಅದೇನಾಗುತ್ತೆ ಗ್ರಾಫ್ ಇದನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳ್ತೀರಿ, ಇದನ್ನ ಅದು ಮೋರ್ ದ್ಯಾನ್ 50, 55, 60 ಅದನ್ನ. ಆಮೇಲೆ ಇಲ್ಲಿ ಯೂನಿಟ್ಸ್ ಅನ್ನ 1 ಯೂನಿಟ್ ಇಸ್ ಕೊಟ್ಟು 1 ಸೆಂಟಿಮೀಟರ್ ಆ ರೀತಿ ನೀವು ತಗೊಂಡು ಇದನ್ನು ಕೂಡ ನೀವು ನೋಡ್ಬೇಕು ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಸೊ ಅದನ್ನು ವೈ ಆಕ್ಸಿಸ್ ಅಲ್ಲಿ ಕೂಡ ಒಂದು ಸೂಟಬಲ್ ಇದು ಬರೋ ಹಾಗೆ ಗ್ರಾಫ್ ನೀವು ಮಾಡ್ಕೋಬೇಕಾಗ್ತದೆ. ಕೆಲವೊಮ್ಮೆ 1 ಸೆಂಟಿಮೀಟರ್ ತಗೊಳ್ತೀರಿ, ಕೆಲವೊಮ್ಮೆ ಚಿಕ್ಕದಾದ್ರೆ 2 ಸೆಂಟಿಮೀಟರ್ ಎಕ್ಸ್ ಆಕ್ಸಿಸ್ ಅಲ್ಲಿ 2 ಸೆಂಟಿಮೀಟರ್ ಕೊಟ್ಟು 1 ಯೂನಿಟ್ ಅಂತ ತಗೊಂಡು ಮಾಡ್ಕೋಬೇಕಾಗುತ್ತೆ, ಗ್ರಾಫ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ಆ ರೀತಿ ಇದನ್ನ ನೀವು ಮಾಡ್ಬೇಕಾಗತ್ತೆ. ನಂತರ ಪ್ರೂವ್ ದಟ್ tan a plus sin a by tan a minus sin a is equal to secant a plus 1 by secant a minus 1. ಸೊ ಇದನ್ನ ಎರಡು ತರನು ಮಾಡ್ಕೋಬಹುದು ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಕೊಟ್ಟು ರೈಟ್ ಹ್ಯಾಂಡ್ ಸೈಡ್ ಅಥವಾ ಎರಡು ಈಕ್ವಲ್ ಆಗೋ ತರ ಇದಕ್ಕೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಇದನ್ನ LHS ತಗೊಂಡು RHS ಅನ್ನ ನೀವು ಬರೆಸ್ಕೋಬೇಕಾಗುತ್ತೆ. ಪ್ರೂವ್ ದಟ್ ದ ಪಾಯಿಂಟ್ಸ್ A 0,1 B 1,4 C 4,3 ಅಂಡ್ D 3,0 ಆರ್ ದ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್. ನೋಡಿ ಇಲ್ಲಿ ಸ್ಕ್ವಯರ್ ನ ABCD ಅಂತ ಒಂದು ಸ್ಕ್ವಯರ್ ಹಾಕೊಂಡ್ಬಿಟ್ರೆ ಇನ್ ಸ್ಕ್ವಯರ್ ಆಲ್ ದ 4 ಸೈಡ್ಸ್ ಆರ್ ಈಕ್ವಲ್ ಅದು ಗೊತ್ತಿರ್ತಕ್ಕಂಥ. ಅವಾಗ ಏನಾಗುತ್ತೆ AB ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ AB ಕಂಡುಹಿಡ್ಕೊಳ್ತೀರಿ, x1 y1 x2 y2 ಆ ರೀತಿ ಮಾಡಿಕೊಂಡು ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರುತ್ತೆ. AB BC CD ಅಂಡ್ AD ಇವೆಲ್ಲವನ್ನು ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಕಂಡುಹಿಡ್ಕೊಂಡಾಗ ಸೊ ಆಲ್ ದ ಏನು ಡಿಸ್ಟೆನ್ಸಸ್ ಆಫ್ AB BC CD ಅಂಡ್ AD ಈಕ್ವಲ್ ಆದಾಗ ಅದು ಆಟೋಮೆಟಿಕಲಿ ವರ್ಟಿಸಿಸ್ ಆಫ್ ಎ ಸ್ಕ್ವಯರ್ ಆಗೇ ಆಗಿರುತ್ತೆ ಅಂತಕ್ಕಂಥದ್ದು. ಡ್ರಾ ಎ ಟ್ರಯಾಂಗಲ್ ABC with side BC is equal to 7 cm, angle BAC is equal to 105 and angle ABC is equal to 45 degree. Then construct another triangle whose sides are 3/4 times the corresponding sides of triangle ABC ಅಂತ ಇದೆ ನೋಡಿ. ಇದು ಕೂಡ ಅಷ್ಟೇ, ಈ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ ಇಲ್ಲಿ ಬಂದಾಗ ಸೈಡ್ ಲೆಂತ್ಗಳು ಕೊಡ್ದಾನೆ ಆಂಗಲ್ ಕೊಟ್ಟು ಅಥವಾ ರೈಟ್ ಆಂಗಲ್ ಟ್ರಯಾಂಗಲ್ ಕೊಟ್ಟು ಈ ತರ ವಿಭಿನ್ನವಾಗಿ ಕೇಳ್ಬೋದು, ಹೇಳಕ್ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಆಂಗಲ್ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ ವೆನ್ ಆಂಗಲ್ಸ್ ಆರ್ ಗಿವನ್ ಅದೇನು 8th ಸ್ಟ್ಯಾಂಡರ್ಡ್ ಅಲ್ಲೇ ಮಾಡಿರ್ತೀರಲ್ಲ, ಸೊ ಆ ತರ ಒಂದು ಮಾಡ್ಕೊಂಡು ಮತ್ತೆ ಅವುಗಳ ರೇಷಿಯೋ 3/4 ಅದನ್ನ ಮಾಡ್ಕೊಂಡ್ಬಿಟ್ಟು ನೀವು ಆ ಒಂದು ಸಿಮಿಲರ್ ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಇನ್ನು ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 4 ಮಾರ್ಕಿಗೆ ಬಂತು ಅಂದ್ರೆ ನೋಡಿ ಅದರಲ್ಲಿ ಬಿಟ್ಟಿರೋ ಒಂದು ಥಿಯರಮ್ಗಳನ್ನ ಇಲ್ಲಿ ನಾನು ಸೇರಿಸಿದ್ದೇನೆ. ಯಾವ ಸೆಟ್ 1 ಅಲ್ಲಿ ಏನು ಫ್ರೇಮ್ ಮಾಡಿದ್ದೀನಲ್ಲ ಅದನ್ನ ಬಿಟ್ಟು ಇಲ್ಲಿ ಇನ್ನೆರಡು ಥಿಯರಮ್ಗಳನ್ನ ಫ್ರೇಮ್ ಮಾಡಿದ್ದೀನಿ. Prove that in a triangle if square of one side is equal to the sum of the squares of the other two sides then the angle opposite to first side is a right angle. This is exactly converse of Pythagoras theorem ಅಂತ. ಸಪೋಸ್ ಕೇಳ್ಬೋದು, ಯಾಕಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದನ್ನ ಫ್ರೇಮ್ ಮಾಡಿದ್ದಾರೆ, ಕೇಳಾರು ಸಾಮಾನ್ಯವಾಗಿ ಕೇಳೋ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಬಟ್ ಅವೇನು 3 ಥಿಯರಮ್ ಇದೆಯಲ್ಲ, ಥೇಲ್ಸು ಪೈಥಾಗರಸ್ ಅಂಡ್ ಸಿಮಿಲರ್ ಟ್ರಯಾಂಗಲ್ಸ್, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್, ಅವು ಬಹಳ ಇಂಪಾರ್ಟೆಂಟ್. ಅವುಗಳು ಬಿಟ್ಟು ಇವೆರಡು ಕೂಡ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೊಂಡು ಸಪೋಸ್ ಕೇಳ್ಬಿಡ್ಬೋದು, ಹೇಳಕ್ ಬರಲ್ಲ. ಹಾಗಾಗಿ ಇವುಗಳನ್ನು ಕೂಡ ಸ್ವಲ್ಪ ನೋಡ್ಕೋಬೇಕು. ಪ್ರೂವ್ ದಟ್ ಇಫ್ ಇನ್ 2 triangles corresponding angles are equal then the corresponding sides are in the same ratio or proportion and hence the 2 triangles are similar. ಸಿಮಿಲಾರಿಟಿ ಕ್ರೈಟೀರಿಯನ್ ಮೇಲೆ ನೋಡಿ, ಇದು ಕೂಡ ಓಲ್ಡ್ ಸಿಲೆಬಸ್ ಅಲ್ಲಿ ಇತ್ತು, ಬಟ್ ಇದನ್ನ ಅಷ್ಟು ಹೈಲೈಟ್ ಮಾಡಿ ಕೊಟ್ಟಿಲ್ಲ ನ್ಯೂಸ್ NCERT ನಲ್ಲಿ, ಬಟ್ ಕೇಳುವ ಚಾನ್ಸಸ್ ಇರಬಹುದು ಅಂತೇಳಿ ಇದನ್ನ ಫ್ರೇಮ್ ಮಾಡಿದ್ದೀನಿ. ಇವೆರಡು ಕೂಡ ಸ್ವಲ್ಪ ನೋಡ್ಕೊಂಡಿರಿ. ಫೈಂಡ್ 4 ನಂಬರ್ಸ್ ಇನ್ AP whose sum is 20 and the sum of whose squares is 120 ಅಂತ. ಅಂದ್ರೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಬರ್ತಕ್ಕಂಥ ಅಪ್ಲೈಡ್ ಟೈಪ್ ಕ್ವಶನ್ಸ್ ಇವೆಲ್ಲ. 4 ನಂಬರ್ಸ್ ಇನ್ AP B ಇದನ್ನ ಸಾಮಾನ್ಯವಾಗಿ ನೀವು 4 ನಂಬರ್ಸ್ ಕೊಟ್ಟಾಗ ಲೆಟ್ ದ 4 ನಂಬರ್ಸ್ ಆಫ್ ದ 4 ನಂಬರ್ಸ್ ಇನ್ AP B ಯಾವ್ದು ತಗೋಬೇಕು ಅಂದ್ರೆ A-3D A-D A+D A+3D ಈ ರೀತಿ ತಗೊಂಡಾಗ ಈಸಿಯಾಗಿ ಇದನ್ನ ಮಾಡ್ಕೊಳ್ತೀರಿ. ಅವುಗಳ ಸಮ್ 20 = 20, ಆಮೇಲೆ ಸಮ್ ಆಫ್ ಹೂ ಸ್ಕ್ವಯರ್ಸ್ ಅಂತ ಮಾಡ್ಕೊಂಡು 120, ಅದರಲ್ಲಿ AD ಕಂಡಿಡ್ಕೊಂಡು ಫೈನ್ 4 ನಂಬರ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಈಸಿ ಇದೆ, ಅದು ಸ್ವಲ್ಪ ಕ್ಯಾಲ್ಕುಲೇಷನ್ ಲೆಂತಿ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗುತ್ತೆ.
The angle of depression of the top and bottom of a building 50 meter high as observed from the top of a tower are 30 degree and 60 degree respectively. Find the height of the tower and also the horizontal distance between the building and the tower ಅಂತ ಕೇಳಿದ್ದಾರೆ ನೋಡಿ. ಇದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಅದರಲ್ಲಿ ಬರ್ತಕ್ಕಂಥದ್ದು ನೋಡಿ. ಇದು ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ನೋಡಿ, ಡಿಫ್ರೆಷನ್ಸ್ ಕೊಟ್ಟಿದ್ದಾರೆ, ಈಸಿಯಾಗಿ ಕಂಡುಹಿಡ್ಕೋದು. ಒಂದು ಬಿಲ್ಡಿಂಗ್ ಇದೆ, ಒಂದು ಟವರ್ ಮೇಲೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಆ ಬಿಲ್ಡಿಂಗ್ ಅನ್ನ 50 ಮೀಟರ್ ಹೈಟ್ ಇರೋ ಒಂದು ಬಿಲ್ಡಿಂಗ್ ನ ಟಾಪ್ ಮತ್ತೆ ಬಾಟಮ್ ಅವು ಎರಡನ್ನು ನೋಡಿದಾಗ ಡಿಪ್ರೆಷನ್ಸ್ ಆಂಗಲ್ಗಳು ಗೊತ್ತಾಗುತ್ತೆ. ಅವಾಗ ನೀವು ಅದನ್ನ ಟ್ಯಾನ್ಗೆ ಅಪ್ಲೈ ಮಾಡ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು. ಇದು ಕೂಡ ಏನಾಗಿದೆ 4 ಮಾರ್ಕಿಗೆ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರೆ. 1 year ago, a man was 8 times as old as his son. Now his age is equal to the square of his son's age. Find their present ages. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಇದನ್ನು ವರ್ಡ್ ಪ್ರಾಬ್ಲಮ್ ಈಸ್ ಕನ್ವರ್ಟೆಡ್ ಇಂಟು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್. ಸೊ ಆ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡು ಯು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ಯು ಗೆಟ್ 2 ರೂಟ್ಸ್ ಆಫ್ ದ ಗಿವನ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಅದ್ರಲ್ಲಿ ಒಂದು ಮೈನಸ್ ಇದ್ರೆ ಯು ಶುಡ್ ಲೀವ್ ಇಟ್ ಅಂಡ್ ಪಾಸಿಟಿವ್ ಇರ್ತಕ್ಕಂಥ ತಗೊಂಡು ನೀವು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ 1 year ago ಎ ಮ್ಯಾನ್ ವಾಸ್ 8 times as old as his son ಅಂತಂದ್ರೆ ನೀವು ಅಸಂಪ್ಷನ್ ಮಾಡ್ಕೋಬೇಕಾಗುತ್ತೆ. ಈಸಿ ಇದೆ ಇದು, ಸ್ವಲ್ಪ ಸ್ಟೆಪ್ಸ್ಗಳು ಇರೋದ್ರಿಂದ ಕೇರ್ಫುಲ್ ಆಗಿ ಇದನ್ನ ಮಾಡ್ಕೊಳ್ಳಿ. If the radii of the circular ends of a frustum of height 6 cm or 15 cm and 7 cm respectively, then find the volume and lateral surface area or curved surface area of the frustum. Take pi is equal to 3.14. ಸೊ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫ್ರಸ್ಟಮ್ ದ ಒಂದು ವಾಲ್ಯೂಮು ಮತ್ತೆ ಲ್ಯಾಟ್ರಲ್ ಸರ್ಫೇಸ್ ಎರಡು ಕೇಳಿದ್ದಾರೆ. ಸೊ ಅಂಡ್ ಇಲ್ಲಿ ಏನ್ ಮಾಡ್ತೀರಪ್ಪ ಅಂತಂದ್ರೆ ರೇಡಿಯಸ್ ಆಫ್ ದ ಸರ್ಕಲ್ ಎಂಡ್ಸ್ ಆಫ್ ಫ್ರಸ್ಟಮ್ ಆಫ್ ಹೈಟ್ ಹೆಚ್ಚು ಕೊಟ್ಟಿದ್ದಾರೆ. ಹೈಟ್ 6 cm ಅಂಡ್ ರೇಡಿಯೈಗಳು ಒಂದು R1 is equal to 15 cm ಅಂಡ್ R2 is equal to 7 cm ಅಂತ ತಗೊಂಡು ವಾಲ್ಯೂಮ್ ಫಾರ್ಮುಲಾ ಹಾಕೊಂಡು ಕಂಡುಹಿಡಿಬೇಕು. ಅಂಡ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಹಾಕೊಂಡು ಎರಡೆರಡು ಕೇಳಿದ್ದಾರೆ, ಇಲ್ಲಿ ಎರಡು ಕಂಡುಹಿಡಿಯಕ್ಕೆ ಕೇಳಿರಿ. ಮತ್ತೆ ಟೇಕ್ ಪೈ ಇಸ್ ಈಕ್ವಲ್ ಟು 3.14 ವ್ಯಾಲ್ಯೂನ ಅಷ್ಟೇ ತಗೋಬೇಕು ಅಂತ ಕಂಡೀಷನ್ ಇರೋದ್ರಿಂದ ಅದನ್ನ ತಗೋಬೇಕಾಗುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಇದು ಸ್ವಲ್ಪ ಅಪ್ಲೈಡ್ ಆಗಿದೆ, ಬಟ್ ಇವನ್ನ ವರ್ಕ್ ಮಾಡ್ಕೊಂಡ್ರೆ ನೀವು ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕೋರಿಂಗ್ ಪ್ಯಾಕೇಜ್ಗೂ ಕೂಡ ಅಂತ ಹೇಳ್ತಾ. ಸೊ ನೋಡಿ, ಇದೆಲ್ಲ 4 ಮಾರ್ಕ್ 3 ಮಾರ್ಕ್ ಮತ್ತೆ 2 ಮಾರ್ಕ್ ಕ್ವಶನ್ಸ್ಗಳು ಮತ್ತೆ 1 ಮಾರ್ಕ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂಡ್ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಕೂಡ ಇದೆ. ಸೊ ಇವುಗಳನ್ನೆಲ್ಲವನ್ನು ಕೂಡ ಒಂದ್ ಕಡೆ ಬರ್ಕೊಂಡು ನೀವು ಚೆನ್ನಾಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಪಾಸ್ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತ ಹೇಳ್ತಾ, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಇಟ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.